ಎಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯ ಶಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯಭಾಗ್ಯೋ ರಥೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಯತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಗೇಣನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्रैगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यातिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्क्य केसरी वेदान्ताचार्यवर्त्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि मेने अस्मद्गुरोर्भगवतोऽस्य देकसिन्धो रामानुजस्य चरणौ चरणं प्रपद्ये। विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलकथाङ्गतं यस्य सारस्वरस्रोतोकुलामोदवासितं श्रुतीनां श्रमायालं षठारिन्दोपास्महे वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं पदाम्भोरुहध्यानविध्वस्ताशेषकल्मषः वस्तुतामुपयातोऽहं यामुनेयं नमामि तं यति परिपृढो यद्गीतानामदर्शेदं निगमपरिष्यन्नेदीयां संनिरामयमाशयं जननपदवी यातायातश्रमापहरां धियं जनेतु समे देव श्रीमान् धनञ्जयसारथिः सन्तः सारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। श्रीमते निगमान्तमहादेशिकाय नमः। ಮುಖ್ಯವಾದ ಶ್ಲೋಕ ಕರ್ಮಯೋಗದ ವಿಚಾರದಲ್ಲಿ ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹಿ ಅಕರ್ಮಣಃ ಶರೀರಯಾತ್ರಾಪಿ ಚ ತೇ ನ ಪ್ರಸಿದ್ಧೇತ್ ಅಕರ್ಮಣಃ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹಿ ಅಕರ್ಮಣಃ. ಭಾಷ್ಯಕಾರರು ಇದಕ್ಕೆಲ್ಲ ವಿಶೇಷವಾಗಿ ಅನ್ವಯವನ್ನ ಮಾಡ್ತಾರೆ. ನಿಯತಂ ಕುರು ಶ್ಲೋಕದಲ್ಲಿ ಹೇಳುವಾಗ ನಿಯತಂ ಕುರು ಅಂತ ಇರುವ ಹಾಗಿದೆ. ನಿಯತಂ ಅನ್ನೋದು ಕುರು ಅನ್ನೋದಕ್ಕೆ ವಿಶೇಷಣವಲ್ಲ, ಕರ್ಮಕ್ಕೆ ವಿಶೇಷಣವಾಗಿ ಹೇಳೋದು. ನಿಯತಂ ಕರ್ಮ ಕುರು ಅಂತ ಹೇಳ್ಬಿಟ್ಟು ಅದೆಲ್ಲ ಇಲ್ಲಿ ನಮ್ಮ ಭಾಷೆಯಲ್ಲಿ ವಿಶೇಷವಾದ ಅರ್ಥಗಳನ್ನು ತಿಳಿಸುವಂತಹದ್ದು. ನಿಯತಂ ಅಂತ ಹೇಳಿದ್ರೆ ವ್ಯಾಪ್ತಂ ಅಂತ ಅರ್ಥ ಮಾಡಿದ್ರು. ನಿಯತವಾಗಿರೋದು ಅಂದ್ರೆ ವ್ಯಾಪ್ತವಾಗಿದೆ ಅಂದ್ರೆ ಏನರ್ಥ ಅಂದ್ರೆ ಪ್ರಕೃತಿ ಸಂಸೃಷ್ಟೇನ ವ್ಯಾಪ್ತಂ ಕರ್ಮ. ಪ್ರಕೃತಿ ಸಂಸರ್ಗದಿಂದಲೇ ಈ ಕರ್ಮವೆಲ್ಲ ನಮಗೆ ಉಂಟಾಗಿರುವಂತಹದ್ದು. ಆದ್ದರಿಂದ ಕರ್ಮವೆಲ್ಲ ಪ್ರಕೃತಿ ಸಂಸರ್ಗದಿಂದ ವ್ಯಾಪ್ತವಾಗಿದೆ ಅಂದ್ರೆ ಪ್ರಕೃತಿ ಸಂಸರ್ಗ ಪ್ರಯುಕ್ತವಾಗಿ ಬಂದಿರುವಂತಹದ್ದು. ಅದು ಅನಾದಿವಾಸನೆಯ ಪ್ರಕೃತಿ ಸಂಸೃಷ್ಟಸ್ತ್ವಂ ನಿಯತತ್ವೇನ ಸುಶಕತ್ವಾತ್ ಅಂತ ಇಲ್ಲಿ ಭಾಷೆಯಲ್ಲಿ ಒಂದು ಪಾಠಾಂತರ. ಪ್ರಕೃತಿ ಸಂಸೃಷ್ಟ ತ್ವಂ ಅನಾದಿವಾಸನೆಯ ನಿಯತತ್ವೇನ ಅನ್ನೋದು ಅನಾದಿವಾಸನೆಯ ಪ್ರಕೃತಿ ಸಂಸೃಷ್ಟ ತ್ವಂ. ಅನಾದಿಯಾದ ವಾಸನೆಯಿಂದ ಪ್ರಕೃತಿಯೊಡನೆ ಸಂಸರ್ಗ ಹೊಂದಿರುವ ನೀನು ಆ ನಿಯತತ್ವೇನ ಸುಶಕತ್ವಾತ್ ನಿಯತವಾಗಿರುವುದರಿಂದ ಪ್ರಕೃತಿ ಸಂಸರ್ಗದಿಂದಲೇ ಇದೆಲ್ಲವೂ ವ್ಯಾಪ್ತವಾಗಿದೆ ಅಂದ್ರೆ ಪ್ರಕೃತಿ ಸಂಸರ್ಗದ ಸಂಬಂಧದಿಂದ ಬಂದಿರೋದು, ಆ ಸಂಸರ್ಗದಿಂದಲೇ ಉಂಟಾಗಿರುವಂತಹದ್ದು, ಅದರಿಂದಲೇ ತುಂಬಿರುವಂತಹದ್ದು ಅಂತ ಅರ್ಥ. ಅಂದರೆ ಪ್ರಕೃತಿ ಸಂಸರ್ಗದಿಂದಲೇ ಬಂದಿರುವಂತಹ ಈ ನಿಯತವಾದ ಕರ್ಮಗಳು ಬಹಳ ಸುಲಭ ಮಾಡುವುದಕ್ಕೆ. ಸುಶಕತ್ವಾತ್ ಅಸಂಭಾವಿತ ಪ್ರಮಾದತ್ವಾಚ, ಪ್ರಾಮಾದಿಕವಾದ ದೋಷಗಳು ಇದರಲ್ಲಿ ಬರುವುದಿಲ್ಲ. ಆದ್ದರಿಂದ
ಕರ್ಮಣಃ ಕರ್ಮೈವ ಕುರು, ಅಂತಹ ಕರ್ಮವನ್ನೇ ನೀನು ಮಾಡಬೇಕು. ಈ ಕರ್ಮ ಅನ್ನೋದು ಏನು ಅಂತ ಹೇಳಿದ್ರೆ ಪ್ರಕೃತಿ ಸಂಸರ್ಗದಿಂದ ವ್ಯಾಪ್ತವಾಗಿದೆ, ಪ್ರಕೃತಿ ಸಂಸರ್ಗದ ಪ್ರಯುಕ್ತ ಬಂದಿರುವಂತಹದ್ದು. ಎಲ್ಲಾ ಕರ್ಮಗಳು ಪ್ರಕೃತಿ ಸಂಸರ್ಗದಿಂದಲೇ ತುಂಬಿರುವಂತಹದ್ದು, ಅದರ ಕಾರಣದಿಂದಲೇ ಬಂದಿರುವಂತಹದ್ದು. ಈ ಪ್ರಕೃತಿ ಸಂಸರ್ಗ ಅನ್ನೋದು ಅನಾದಿ ವಾಸನೆಯಿಂದ ಬರ್ತಾನೆ ಇದೆ. ಅದು ನಿಯತವಾದ ಕರ್ಮಗಳು. ಈ ರೀತಿ ವ್ಯಾಪ್ತವಾದ ಕರ್ಮಗಳು ಮಾಡುವುದಕ್ಕೆ ಬಹಳ ಸುಲಭ. ಮತ್ತೆ ಇದರಲ್ಲಿ ಪ್ರಾಮಾದಿಕವಾದ ದೋಷಗಳು ಸಂಭವವಿಲ್ಲ. ಆದ್ದರಿಂದ ಕರ್ಮಯೋಗವನ್ನು ಕರ್ಮವನ್ನು ಮಾಡು ಅಂತ ಹೇಳ್ತಾ ಇರೋದು. ಅಕರ್ಮಣಃ ಜ್ಞಾನನಿಷ್ಠಾಯ ಅಪಿ ಕರ್ಮೈವ ಜ್ಯಾಯ ಅಂತ ಹೇಳಿ, ಜ್ಞಾನಯೋಗಕ್ಕಿಂತ ಕರ್ಮಯೋಗವೇ ಶ್ರೇಷ್ಠವಾದದ್ದು, ಜ್ಞಾನನಿಷ್ಠೆಗಿಂತ ಕರ್ಮಯೋಗವೇ ಶ್ರೇಷ್ಠವಾದದ್ದು. ಅದು ಅಕರ್ಮ ಶಬ್ದಕ್ಕೆ ಜ್ಞಾನನಿಷ್ಠೆ ಅಂತ ಹೇಳಿದ್ರು. ನೈಷ್ಕರ್ಮ್ಯಂ ಪುರುಷೋಷ್ಣುತೆ ಅಂತ ಹಿಂದೆ ಒಂದು ಶ್ಲೋಕದಲ್ಲಿ ನೈಷ್ಕರ್ಮ್ಯನ್ನ ಕರ್ಮಣಾಂ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ಎಂದಾಗ ನೈಷ್ಕರ್ಮ್ಯ ಶಬ್ದಕ್ಕೆ ಅದು ನಿಷ್ಕ್ರಾಂತ ಕರ್ಮ ಅಂತ ಹೇಳಿ, ಕರ್ಮಯೋಗವನ್ನು ದಾಟಿ ಅದಾದ ಮೇಲೆ ಬರುವಂತಹ ಜ್ಞಾನನಿಷ್ಠೆ ಅಂತ ಹೇಳಲ್ಪಟ್ಟದ್ದು ಅರ್ಥ. ಅದರಲ್ಲಿ ನೈಷ್ಕರ್ಮ್ಯ ಅನ್ನುವ ಶಬ್ದಕ್ಕೆ ಜ್ಞಾನನಿಷ್ಠೆ. ಅದೇ ರೀತಿಯಲ್ಲಿ ಅದರಿಂದಲೇ ಆರಂಭಿಸುವುದರಿಂದ ಇತಿ ಪ್ರಕ್ರಮಾತ್ ಕರ್ಮಶಬ್ದೇನ ಜ್ಞಾನನಿಷ್ಠೈವ ಉಚ್ಯತೆ, ಅಕರ್ಮಶಬ್ದೇನ ಜ್ಞಾನನಿಷ್ಠೈವ ಉಚ್ಯತೆ. ಅಕರ್ಮಶಬ್ದದಿಂದ ಜ್ಞಾನನಿಷ್ಠೆ ಅನ್ನೋದು ಹೇಳಲ್ಪಟ್ಟಿದೆ ಇಲ್ಲಿ. ಕರ್ಮ ಜ್ಯಾಯ ಅಕರ್ಮಣಃ, ಅಕರ್ಮಣಃ ಕರ್ಮ ಜ್ಯಾಯ. ಜ್ಞಾನನಿಷ್ಠೆಗಿಂತ ಕರ್ಮಯೋಗವೇ ಶ್ರೇಷ್ಠವಾದದ್ದು. ಶ್ರೇಷ್ಠವಾದದ್ದು ಒಂದು ಯಾವ ಕಾರಣದಿಂದ ಅನ್ನೋದು ಹಿಂದೆಯೂ ಅನೇಕ ಕಾರಣಗಳನ್ನ ಹೇಳಿದ್ರು. ಇಲ್ಲಿಯೂ ಕೂಡ ಅದೇ ಉಪಪಾದನೆ ಮಾಡ್ತಾರೆ. ಜ್ಞಾನನಿಷ್ಠಾಧಿಕಾರಿಣಃ ಅಪಿ ಅನಭ್ಯಸ್ತಪೂರ್ವತೆಯ ಹಿ ಅನಿಯತತ್ವೇನ ದುಶ್ಯಕತ್ವಾತ್ ಸಪ್ರಮಾದತ್ವಾಚ ಜ್ಞಾನನಿಷ್ಠಾಯಾಃ ಕರ್ಮನಿಷ್ಠಾ ಏವ ಜ್ಯಾಯಸಿ. ಜ್ಞಾನನಿಷ್ಠೆಗೆ ಅಧಿಕಾರಿ ಆಗಿರುವವನು ಕೂಡ ಅವನಿಗೆ ಧ್ಯಾನ ಮಾಡಿ ನಮಗೆ ಅಭ್ಯಾಸವಿಲ್ಲ. ಅನಾದಿ ಕಾಲದಿಂದ ನಮಗೆ ಬಂದಿರುವ ಪೂರ್ವಜನ್ಮ ವಾಸನೆಯಿಂದ ಕರ್ಮಗಳಲ್ಲಿಯೇ ನಮಗೆ ಪ್ರವೃತ್ತಿ ಉಂಟಾಗುತ್ತೆ ಹೊರತು ಒಂದು ಕ್ಷಣ ಕೂತ್ಕೊಂಡು ಧ್ಯಾನ ಮಾಡೋದು ಅನ್ನೋದು ನಮಗೆ ನಿಯತವಾಗಿ ಬಂದಿಲ್ಲ. ಈ ಪ್ರಕೃತಿ ಸಂಸರ್ಗದಿಂದ ಕರ್ಮವೇ ನಮಗೆ ಅಭ್ಯಸ್ತವಾಗಿಬಿಟ್ಟಿದೆ, ಪೂರ್ವ ಅನಾದಿ ಕಾಲದಿಂದ ಅಭ್ಯಾಸವಾಗಿಬಿಟ್ಟಿದೆ ಕರ್ಮವೇ. ಆದ್ದರಿಂದ ಈ ಧ್ಯಾನ ಮಾಡುವುದು ಅನ್ನೋದು ನಿಯತವಾಗಿ ಬಂದಿಲ್ಲ ಪ್ರಕೃತಿ ಸಂಸರ್ಗದಿಂದ. ಆದ್ದರಿಂದ ಅದು ಬಹಳ ಕಷ್ಟ ಮಾಡುವುದು, ದುಶ್ಯಕತ್ವಾತ್. ಮತ್ತೆ ಅದರಲ್ಲಿ ಪ್ರಮಾದವು ಉಂಟಾಗಬಹುದು, ಪ್ರಾಮಾದಿಕವಾಗಿದೆ. ಆದ್ದರಿಂದ ಜ್ಞಾನನಿಷ್ಠಾಯ ಕರ್ಮನಿಷ್ಠಾ ಏವ ಜ್ಯಾಯಸಿ. ಜ್ಞಾನನಿಷ್ಠೆಗಿಂತ ಅದರಿಂದ ಮೊದಲು ಕರ್ಮಯೋಗದ ಪ್ರಶಂಸೆ ಮಾಡಿ, ಇದು ಅನಾದಿ ಕಾಲದಿಂದ ಸುಲಭವಾಗಿ ಹಾಗೆಯೇ ಅಭ್ಯಸ್ತಪೂರ್ವವಾಗಿ ಬಂದಿರುವಂತಹದ್ರಿಂದ ಇದು ಸುಶಕವಾದದ್ದು, ಮತ್ತೆ ಪ್ರಾಮಾದಿಕವಾದ ದೋಷ ಸಂಭವಿಸೋದಿಲ್ಲ. ಜ್ಞಾನನಿಷ್ಠೆಯಲ್ಲಿ ದುಶ್ಯಕವಾಗಿದೆ, ಪ್ರಾಮಾದಿಕವಾದ ದೋಷಗಳ ಸಂಭವವಿದೆ. ಆದ್ದರಿಂದ ಈ ಎರಡು ಕೂಡ ಒಂದಕ್ಕೊಂದು ವಿರುದ್ಧವಾಯಿತು. ಆದ್ದರಿಂದ ಜ್ಞಾನನಿಷ್ಠೆ ಮಾಡುವುದು ಕಷ್ಟ, ಕರ್ಮಜ್ಞಾನವನ್ನೇ ಕರ್ಮಯೋಗವನ್ನೇ ಮಾಡಬೇಕು. ಕರ್ಮಣಿ ಕ್ರಿಯಮಾಣೆ. ಮತ್ತೆ ಇನ್ನೊಂದು ಕಾರಣವನ್ನು ಹೇಳ್ತಾರೆ. ಹಾಗಾದರೆ ಕರ್ಮಯೋಗವನ್ನು ಮಾಡ್ತಾ ಇದ್ರೆ ಜ್ಞಾನನಿಷ್ಠೆ ಬರೋದೇ ಇಲ್ವೇ ಯಾವತ್ತು ಅನ್ನೋ ಪ್ರಶ್ನೆ ಬರುತ್ತೆ. ಯಾಕೆಂದ್ರೆ ಜ್ಞಾನನಿಷ್ಠೆ ವಿರುದ್ಧ ಅಂತ ಆಯ್ತಲ್ಲ, ಇದು ಬಹಳ ಕಷ್ಟ ಮಾಡೋದು, ಇದುವೇ ಸುಲಭ. ಆದರೆ ಇದುವೇ ನಮಗೆ ಅಭ್ಯಸ್ತವಾಗಿರೋದು, ಹಿಂದೆ ಅಭ್ಯಾಸ ಮಾಡಿ ಇದುವೇ ಮಾಡ್ತಾ ಇದ್ದೀವಿ, ಧ್ಯಾನ ಮಾಡಿ ಅಭ್ಯಾಸವಿಲ್ಲ. ಕರ್ಮಯೋಗವನ್ನೇ ಮಾಡು ಅಂದರೆ ಜ್ಞಾನಯೋಗ ಎಂದಿಗೂ ಸಿದ್ಧಿಸುತ್ತೋ ಇಲ್ವೋ ಅಂತ ಹೇಳಿದ್ರೆ, ಜ್ಞಾನಯೋಗದಲ್ಲಿ ಮುಖ್ಯವಾದ ಒಂದು ಅಂಶ ಆತ್ಮ್ಯ ಜ್ಞಾನ, ಅದು ಇದರಲ್ಲಿಯೇ ಇದೆ. ಕರ್ಮಯೋಗದಲ್ಲಿಯೇ ಆ ಅಂಶವೂ ಕೂಡ ಸೇರಿದೆ. ಅದನ್ನ ಹೇಳ್ತಾರೆ, ಕರ್ಮಣಿ ಕ್ರಿಯಮಾಣೆ ಚ ಆತ್ಮ್ಯ ಜ್ಞಾನೇನ ಆತ್ಮನಃ ಕರ್ತೃತ್ವಾನುಸಂಧಾನಂ ಅನಂತರಮೇವ ವಕ್ಷ್ಯತೆ. ಮುಂದೆ ಅದು ಕೂಡ ಹೇಳಲ್ಪಡುತ್ತೆ. ಕರ್ಮಯೋಗದಲ್ಲಿಯೇ ಆತ್ಮಜ್ಞಾನ ಪೂರ್ವಕವಾಗಿ ಆತ್ಮ್ಯಾಧ್ಯಾತ್ಮಜ್ಞಾನ ಇರಬೇಕು. ಅದರ ಪೂರ್ವಕವಾಗಿ ತಾನು ಕರ್ತ ಅಲ್ಲ ಅನ್ನುವ ಅನುಸಂಧಾನವೂ ಕೂಡ ಕರ್ಮಯೋಗದಲ್ಲಿಯೇ ಇದೆ. ಆದ್ದರಿಂದ ಇದು ಆತ್ಮಜ್ಞಾನವನ್ನೂ ಹೊಂದಿದೆ, ಮಾಡುವುದಕ್ಕೂ ಸುಲಭ, ಪ್ರಮಾದಗಳು ಆಗುವುದಿಲ್ಲ. ಮತ್ತೆ ಇಷ್ಟು ಕಾಲ ಅದನ್ನೇ ಮಾಡ್ತಾ ಇರೋದ್ರಿಂದ ನಮಗೆ ಚೆನ್ನಾಗಿ ಅಭ್ಯಾಸವಾಗಿದೆ ಕರ್ಮ ಮಾಡೋದು. ಆದ್ದರಿಂದಲೇ ಪ್ರಮಾದ ಇರುವುದಿಲ್ಲ. ಅದರಲ್ಲಿ ಅಭ್ಯಾಸವಿಲ್ಲದೆ ಇರೋದ್ರಲ್ಲಿ ಆರಂಭಿಸಿದ್ರೆ ಅನೇಕ ದೋಷಗಳು ಬರುತ್ತೆ, ತಪ್ಪು ಮಾಡ್ತೀವಿ, ಸರಿಯಾಗಿ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ
ಪ್ರಮಾದಗಳು ಸಂಭವಿಸುತ್ತೆ ಅದರಲ್ಲಿ. ಅತಃ ಆತ್ಮಜ್ಞಾನಸ್ಯಾಪಿ ಕರ್ಮಯೋಗ ಅಂತರ್ಗತತ್ವಾತ್ ಸ ಏವ ಜ್ಞಾಯಾನ್. ಜ್ಞಾನಯೋಗದ ಮುಖ್ಯವಾದ ಅಂಶವಾದ ಈ ಆತ್ಮಜ್ಞಾನವು ಕರ್ಮಯೋಗದಲ್ಲಿ ಅಂತರ್ಗತ. ಆದ್ದರಿಂದ ಇದು ಎಲ್ಲ ವಿಧದಲ್ಲಿಯೂ ಕರ್ಮಯೋಗವು ಸುಲಭ ಮತ್ತೆ ಶ್ರೇಷ್ಠವಾದದ್ದು ಜ್ಞಾನಯೋಗಕ್ಕಿಂತ. ಕರ್ಮಣಃ ಜ್ಞಾನನಿಷ್ಠಾಯಾಃ ಜ್ಯಾಯಸ್ತು ವಚನಂ ಜ್ಞಾನನಿಷ್ಠಾಯಾಮ್ ಅಧಿಕಾರೇ ಸತ್ಯೇವ ಉಪಪದ್ಯತೆ. ಜ್ಞಾನನಿಷ್ಠೆಯಲ್ಲಿ ಒಬ್ಬ ಅಧಿಕಾರ ಇದ್ದರೆ ಆಗ ಈ ಕರ್ಮಯೋಗ ಅನ್ನೋದು ಜ್ಞಾನನಿಷ್ಠೆಗಿಂತ ಶ್ರೇಷ್ಠವಾದದ್ದು ಅಂತ ಹೇಳ್ಬೋದು. ಅಂತವನಿಗೆ ಜ್ಞಾನನಿಷ್ಠೆ ಇವನು ಮಾಡೋಕ್ಕೆ ಸಾಧ್ಯ ಮುಂದೆ ಅಂತ ಹೇಳಿದ್ರೆ, ಇಂದು ಕರ್ಮಯೋಗ ಮಾಡಿದ್ರೆ ನೀನು ಜ್ಞಾನನಿಷ್ಠೆಯನ್ನು ಸಂಪಾದಿಸಬಹುದು. ಜ್ಞಾನನಿಷ್ಠೆಗೆ ಅಧಿಕಾರವೇ ಇಲ್ಲದೆ ಇರೋವನು ಮಾಡಿದ್ರೆ ಅವನಿಗೆ ದೋಷವೇ ಉಂಟಾಗುತ್ತೆ, ಅವನು ಬಹಳ ಕಷ್ಟಪಡ್ತಾನೆ ಅಂತ ಇಲ್ಲಿ ಹೇಳಲ್ಪಡ್ತಿರೋದು. ಆದ್ದರಿಂದ ಜ್ಞಾನನಿಷ್ಠೆಗೆ ಒಬ್ಬ ಮುಂದೆ ನಿನಗೆ ಈ ರೀತಿಯಾದ ಧ್ಯಾನ ಮಾಡುವುದು ಸಂಭವವಿದೆ, ಆದ್ದರಿಂದ ಈಗ ಕರ್ಮಯೋಗ ಮಾಡು ಅಂದರೆ ಜ್ಞಾನನಿಷ್ಠೆಗೆ ಅಧಿಕಾರ ಇದೆ, ಅವನಿಗೆ ಅಧಿಕಾರ. ಅಂತಹವನಿಗೆ ಕರ್ಮಯೋಗ ಶ್ರೇಷ್ಠವಾಗುತ್ತೆ. ಆದ್ದರಿಂದಲೇ ಇಲ್ಲಿ ಹೇಳಿರೋದು ಕರ್ಮ ಅನ್ನೋದು ಜ್ಞಾನನಿಷ್ಠೆಗಿಂತ ಶ್ರೇಷ್ಠ ಅಂತ ಹೇಳಿರೋದು. ಜ್ಞಾನನಿಷ್ಠೆಯಲ್ಲಿ ಒಬ್ಬ ಅಧಿಕಾರಿಯಾದವನಿಗೆ ಸಾಧ್ಯವಾಗುತ್ತೆ. ಅದರಲ್ಲಿ ಅಧಿಕಾರವೇ ಇಲ್ಲದೆ ಇರುವವನಿಗೆ ಆ ಪ್ರಶ್ನೆಯೇ ಬರೋದಿಲ್ಲ ಅವನಿಗೆ. ಯದಿ ಸರ್ವಂ ಕರ್ಮ ಪರಿತ್ಯಜ್ಯ ಕೇವಲಂ ಜ್ಞಾನನಿಷ್ಠಾಯಾಮ್ ಅಧಿಕರೋಷಿ, ಎಲ್ಲ ಕರ್ಮವನ್ನು ಪೂರ್ಣವಾಗಿ ತ್ಯಾಗ ಮಾಡಿಬಿಟ್ಟು ಕೇವಲ ಜ್ಞಾನನಿಷ್ಠೆಯನ್ನೇ ನೀನು ಮಾಡೋಕ್ಕೆ ಆರಂಭಿಸಿದರೆ ತರ್ಹಿ ಅಕರ್ಮಣಃ ತೇ ಜ್ಞಾನನಿಷ್ಠಸ್ಯ ಜ್ಞಾನನಿಷ್ಠೋಪಕಾರಿಣಿ ಶರೀರಯಾತ್ರಾಪಿ ನ ಸೇತ್ಸ್ಯತಿ. ಇದು ಇನ್ನೂ ಒಂದು ಮೂಲಭೂತವಾದ ಪ್ರಧಾನವಾದ ಅಂಶ. ಜ್ಞಾನನಿಷ್ಠೆ ಜ್ಞಾನಯೋಗವನ್ನು ಮಾಡಬೇಕಾದ್ರೆ ಧ್ಯಾನವನ್ನು ಶರೀರ ಯಾತ್ರೆ ಮೊದಲು ಮಾಡಬೇಕು. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ ಕಾಳಿದಾಸನು ಹೇಳೋ ಹಾಗೆ, ಶರೀರವು ಸ್ಥಿರವಾಗಿ ಆರೋಗ್ಯವಾಗಿ ದೃಢವಾಗಿ ಇಲ್ಲದೆ ಹೋದರೆ ಧ್ಯಾನ ಹೇಗೆ ಮಾಡೋಕ್ಕೆ ಸಾಧ್ಯ? ಆದ್ದರಿಂದ ಜ್ಞಾನಯೋಗಕ್ಕೂ ಕೂಡ ಜ್ಞಾನನಿಷ್ಠೆಗೂ ಕೂಡ ಶರೀರ ಯಾತ್ರೆ ಅನ್ನೋದು ಬಹಳ ಪ್ರಧಾನವಾಗುತ್ತೆ. ಆ ಶರೀರ ಯಾತ್ರೆಯನ್ನು ಹೇಗೆ ಮಾಡಬೇಕು ಅನ್ನೋದೇ ಇಲ್ಲಿ ಒಂದು ಮುಖ್ಯವಾದ ಅಂಶ. ಈ ಶ್ಲೋಕದಲ್ಲಿ ಹೇಳೋದು ಶರೀರ ಯಾತ್ರೆಯೂ ಸಿದ್ಧಿಸೋದಿಲ್ಲ ಅಂದರೆ ಒಬ್ಬನು ಶರೀರ ಯಾತ್ರೆಯನ್ನು ಹೇಗೆ ಮಾಡಬೇಕು ಲೋಕದಲ್ಲಿ, ಅದು ಇಲ್ಲಿ ಹೇಳಲ್ಪಡುತ್ತೆ. ಶರೀರ ಯಾತ್ರೆಯು ಕೂಡ ನಿನಗೆ ಸಿದ್ಧಿಸೋದಿಲ್ಲ. ಕರ್ಮವನ್ನೆಲ್ಲ ಪೂರ್ಣವಾಗಿ ತ್ಯಾಗ ಮಾಡಿಬಿಟ್ಟು ಜ್ಞಾನನಿಷ್ಠೆಯನ್ನೇ ಧ್ಯಾನನೇ ಮಾಡ್ತಾ ಕೂತ್ಕೊಳ್ತೀನಿ ಅಂತ ಹೇಳಿದ್ರೆ ಶರೀರ ಯಾತ್ರೆ ಹೇಗೆ ನಡೆಯುತ್ತೆ ಅನ್ನೋದು ಪ್ರಶ್ನೆ ಬರುತ್ತೆ ಇಲ್ಲಿ. ಯಾಕೆ ಅನ್ನೋದನ್ನು ವಿವರಿಸ್ತಾರೆ ಮುಂದೆ. ಯಾವತ್ ಸಾಧನ ಸಮಾಪ್ತಿ ಶರೀರ ಧಾರಣಂಚ ಅವಶ್ಯಂ ಕಾರ್ಯಂ. ಸಾಧನ ಮುಗಿಯುವವರೆಗೂ ಶರೀರ ಧಾರಣೆ ಬಹಳ ಪ್ರಧಾನವಾದದ್ದು. ಇದನ್ನ ಎಲ್ಲ ವೇದಗಳಲ್ಲಿಯೂ ಕೂಡ ಹೇಳಲ್ಪಟ್ಟಿದೆ ಸ್ಪಷ್ಟವಾಗಿ. ಋಗ್ವೇದದ ಮಂತ್ರ ನಮ್ಮ ತಂದೆ ಅನೇಕ ಸತಿ ಹೇಳೋರು, ನಾವು ದ್ರವ್ಯಗಳನ್ನೆಲ್ಲ ಸಂಪಾದಿಸಬೇಕು ಅಂತ ಹೇಳೋರು. ಎರಡು ಉತ್ತಮವಾದ ಮಂತ್ರಗಳನ್ನು ಯಾವಾಗಲೂ ಋಗ್ವೇದದಿಂದ ಉದಾಹರಿಸೋರು ನಮ್ಮ ತಂದೆ. ದ್ರವ್ಯಗಳನ್ನೆಲ್ಲ ಸಂಪಾದಿಸಬೇಕು ಅಂತ ಪ್ರಾರ್ಥನೆ ಇದೆ. ಇಂದ್ರ ಶ್ರೇಷ್ಠಾನಿ ದ್ರವಿಣಾನಿ ದೇಹಿ, ಶ್ರೇಷ್ಠವಾದ ದ್ರವಿಣಗಳನ್ನೆಲ್ಲ ಕೊಡು ನಮಗೆ, ಶ್ರೇಷ್ಠವಾದ ಪದಾರ್ಥಗಳನ್ನೆಲ್ಲ ನಮಗೆ ಸಂಪಾದಿಸೋ ಹಾಗಾಗಬೇಕು. ಅದರ ಜೊತೆ ಏನು ಬೇಕು ಅಂದರೆ ಚಿತ್ತಿಂ ದಕ್ಷಸ್ಯ, ಮನಸ್ಸು ಸ್ಥಿರವಾದ ಚೆನ್ನಾಗಿ ಶ್ರೇಷ್ಠವಾದ ದಕ್ಷವಾದ ಮನಸ್ಸು ಇರಬೇಕು. ಅದರ ಜೊತೆ ಸುಭಗತ್ವ ಅಸ್ಮೆ, ಅದರಿಂದಲೇ ಸುಭಗತ್ವ ಉಂಟಾಗುತ್ತೆ. ಅದರ ಜೊತೆಗೆ ಅರಿಷ್ಟಿಂ ತನೂನಾಂ, ಶರೀರವು ರೋಗರಹಿತವಾಗಿರಬೇಕು, ದೃಢವಾಗಿ ಆರೋಗ್ಯವಾಗಿರುವಂತಹ ಶರೀರ. ಅರಿಷ್ಟಿಂ ತನೂನಾಂ. ಅದೇ ರೀತಿಯಲ್ಲಿ ಪೋಷಂ ರಯೀಣಾಂ, ನನ್ನ ಸಂಪತ್ತುಗಳೆಲ್ಲ ಚೆನ್ನಾಗಿ ಬೆಳೆಯಬೇಕು. ಪೋಷಂ ರಯೀಣಾಂ. ಹಾಗೆಯೇ ಸ್ವಾತ್ಮಾನಂ ವಾಚಃ, ವಾಕು ಚೆನ್ನಾಗಿ ಶುದ್ಧವಾಗಿ ಒಳ್ಳೆಯ ಮಾತುಗಳನ್ನು ಆಡೋ ಹಾಗೆ ಆಡಬೇಕು. ಸ್ವಾತ್ಮಾನಂ ವಾಚಃ. ಹಾಗೆಯೇ ಅರಿಷ್ಟಿಂ ತನೂನಾಂ ಪೋಷಂ ರಯೀಣಾಂ ಸ್ವಾತ್ಮಾನಂ ವಾಚಃ ಸುದಿನತ್ವಂ ಅಹ್ನಾಂ. ಒಂದೊಂದು ದಿನವೂ ಸುದಿನವಾಗಬೇಕು. ಸುದಿನತ್ವಂ ಅಹ್ನಾಂ ಇಂದ್ರಶ್ರೇಷ್ಠಾನಿ ದ್ರವಿಣಾನಿ ದೇಹಿ ಚಿತ್ತಿಂ ದಕ್ಷಸ್ಯ ಸುಭಗತ್ವಮಸ್ಮೆ ಪೋಷಂ ರಯೀಣಾಂ ಅರಿಷ್ಟಿಂ ತನೂನಾಂ ಸ್ವಾತ್ಮಾನಂ ವಾಚಃ ಸುದಿನತ್ವಂ ಅಹ್ನಾಂ ಅನ್ನೋದು ಎಲ್ಲ ವಿಷಯಗಳು ಹೇಗೆ ಇರಬೇಕು ಅನ್ನೋದನ್ನು ತಿಳಿಸುತ್ತೆ ನಮಗೆ. ದ್ರವಿಣಗಳು ಬೇಕು ಅಂದರೆ ಅದರ ಜೊತೆ ಪರಿಶುದ್ಧವಾದ ಮನಸ್ಸು ಇರಬೇಕು. ಇದೆಲ್ಲವೂ ಕೂಡ ಪ್ರಾರ್ಥಿಸಬಹುದು ಅಂತ ಹೇಳಿದೆ ಮಂತ್ರದಲ್ಲಿ. ಹಾಗೆಯೇ
ಪರಿಚಿನ್ಮರ್ತಃ ದ್ರವಿಣಂ ಮಮನ್ಯಾತ್. ಇನ್ನೊಂದು ಮಂತ್ರವನ್ನು ಯಾವಾಗಲೂ ಹೇಳೋರು ನಮ್ಮ ತಂದೆ. ಮಮನ್ಯಾತ್ ಅನ್ನೋದಕ್ಕೆ ಇಂಗ್ಲಿಷಲ್ಲಿ ಹೇಳೋರು ಒನ್ ಶುಡ್ ಮೈಂಡ್ ಮನಿ ಫ್ರಮ್ ಆಲ್ ಕಾರ್ನರ್ಸ್ ಅಂತ ಹೇಳಿ. ಪರಿಚಿತ ಮರ್ತಃ ದ್ರವಿಣಂ ಮಮನ್ಯಾತ್. ಒಬ್ಬ ಮನುಷ್ಯನು ಎಲ್ಲ ಕಡೆಯಿಂದಲೂ ಒಳ್ಳೆಯ ದ್ರವಣಗಳು ಬರಲಿ ಅಂತ ಸಂಪಾದಿಸ್ಬೇಕಂತೆ. ಮಮನ್ಯಾತ್ ಅಂತ ಹೇಳುತ್ತೆ, ಮೈಂಡ್ ಮನಿ ಫ್ರಮ್ ಆಲ್ ಕಾರ್ನರ್ಸ್ ಅಂತ ಹೇಳ್ಬಿಟ್ಟು. ಹಾಗಾದರೆ ಅದನ್ನ ಸಂಪಾದಿಸಿ ಏನ್ ಮಾಡಬೇಕು? ಪರಿಚಿನ್ಮರ್ತಃ ದ್ರವಿಣಂ ಮಮನ್ಯಾತ್. ಇದೆಲ್ಲ ಹೇಗೆ ಸಂಪಾದಿಸಬೇಕು ಅಂತ ಹೇಳಿದ್ರೆ, ಋತಸ್ಯ ಪಥ, ಒಳ್ಳೆಯ ಮಾರ್ಗದಲ್ಲಿ ಸಂಪಾದಿಸಬೇಕು. ಅದು ಸಂಪಾದಿಸಿದ ಮೇಲೆ ಒಳ್ಳೆಯ ಮಾರ್ಗದಲ್ಲಿ, ಋತಸ್ಯ ಪಥ ಮಮನ್ಯಾತ್, ಒಳ್ಳೆಯ ಮಾರ್ಗದಲ್ಲಿ. ಅದಾದ್ಮೇಲೆ ಏನ್ ಮಾಡ್ಬೇಕು ಅದನ್ನ ಅಂದ್ರೆ, ನಮಸಾ ವಿವಾಸೇತ್, ನಂದಲ್ಲ ಅಂತ ಅದನ್ನೆಲ್ಲ ಉಪಯೋಗಿಸ್ಕೊಳ್ಬೇಕಂತೆ, ಎಲ್ಲ ಒಳ್ಳೆಯ ಉಪಯೋಗಗಳಿಗೆ. ನಮಸಾ ವಿವಾಸೇತ್. ಅದಕ್ಕೆ ಮೇಲೆ ಉತಸ್ವೇನ ಕ್ರತುನ ಸಂವದೇತ, ಧ್ಯಾನ ಮಾಡಬೇಕು ಪರಮಾತ್ಮನನ್ನ ಅಂತ ಹೇಳಲ್ಪಟ್ಟಿದೆ. ಕ್ರತು ಅನ್ನೋದು ಉಪಾಸನೆ, ಧ್ಯಾನ ಅರ್ಥದಲ್ಲಿ ಬರುತ್ತೆ. ಉತಸ್ವೇನ ಕ್ರತುನ ಸಂವದೇತ, ಯಾರನ್ನು ಧ್ಯಾನ ಮಾಡಬೇಕು? ಶ್ರೇಯಾಂಸಂ ದಕ್ಷಂ ಮನಸಾ ಜಗೃಭ್ಯಾತ್ ಅಂತ ಹೇಳಿ. ಶ್ರೇಯಾಂಸಂ ದಕ್ಷಂ ಮನಸಾ ಜಗೃಭ್ಯಾತ್, ದೃಢವಾಗಿ ಮನಸ್ಸಿನಲ್ಲಿ ನಿಲ್ಲಿಸಿ ಪರಮಾತ್ಮನ ಧ್ಯಾನ ಮಾಡಬೇಕು ಅಂತ ಹೇಳ್ಬಿಟ್ಟು, ಆ ರೀತಿ ಆಳ್ವಾರು ಅದನ್ನು ಹೇಳ್ತಾರೆ. ಪಿಡಿತ್ತೇನ್ ಸಿಕ್ಕೆನ ಅಂತ ಹೇಳಿ, ಸಿಕ್ಕೆನ ಪಿಡಿತ್ತೇನ್, ದೃಢವಾಗಿ ಜಗೃಭ್ಯಾತ್ ಅಂತ ಮಂತ್ರ ಹೇಳುತ್ತೆ. ಈ ರೀತಿ ಶರೀರ ಧಾರಣೆ ಮಾಡೋದಕ್ಕೆ ದ್ರವ್ಯ ಸಂಪಾದನೆ ಮಾಡಬೇಕು. ಶರೀರ ಧಾರಣೆಯು ಅವಶ್ಯಕ. ಶರೀರವು ಒಬ್ಬ ಉಪಾಸಕನಿಗೆ, ಜ್ಞಾನಯೋಗಿಗೆ, ಕರ್ಮಯೋಗಿ ಎಲ್ಲರಿಗೂ ಕೂಡ ಶರೀರ ಧಾರಣೆ ಎನ್ನುವುದು ಪ್ರಧಾನವಾಗುತ್ತೆ. ಆರೋಗ್ಯವಾಗಿ ಇಟ್ಟುಕೊಳ್ಬೇಕು. ಇಲ್ಲದೆ ಹೋದರೆ ಅವನಿಗೆ ಸಾಧನೆ ಮಾಡುವುದಕ್ಕೆ ಸಾಧ್ಯವೇ ಆಗೋದಿಲ್ಲ. ಆ ಸಾಧನೆ ಅವನ್ನ ಹೇಗೆ ಮಾಡಬೇಕು? ಶರೀರ ಧಾರಣೆ. ಭಾಷಿಕಾರರು ಅದನ್ನೇ ಇಲ್ಲಿ ಹೇಳ್ತಾರೆ, ವೇದಗಳಲ್ಲಿ ಹೇಳಿರೋದು. ನ್ಯಾಯಾರ್ಜಿತ ಧನೇನ ಋತಸ್ಯ ಪಥ ಅಂತ ಉಪನಿಷತ್ತು ಋಗ್ವೇದ ಹೇಳುತ್ತೆ. ನ್ಯಾಯಾರ್ಜಿತ ಧನೇನ, ನ್ಯಾಯವಾಗಿ ಸಂಪಾದಿಸಿದ ಧನದಿಂದ, ಮಹಾಯಜ್ಞಾಧಿಕಂ ಕೃತ್ವ, ಪಂಚಮಹಾಯಜ್ಞಗಳೇ ಮೊದಲಾದಗಳನ್ನು ಮಾಡಿ, ತಚ್ಛಿಷ್ಟ ಅಶನೇನ ಏವ, ಅದರ ಪ್ರಸಾದವಾಗಿ ಅದರ ಪ್ರಸಾದವನ್ನ ಸ್ವೀಕಾರ ಮಾಡಿಯೇ ಶರೀರಧಾರಣಂ ಕಾರ್ಯಂ. ಶರೀರಧಾರಣೆ ಅನ್ನೋದು ಹೀಗೆ ಮಾಡಬೇಕು. ಪಂಚಮಹಾಯಜ್ಞಾದಿಗಳನ್ನು ಮಾಡಿ ಆ ಪ್ರಸಾದವನ್ನ ಸ್ವೀಕರಿಸಿ, ಯಜ್ಞಶಿಷ್ಟಾಶಿನಃ ಸಂತಹ ಮುಂದೆ ಬರುತ್ತೆ. ಅದು ಮುಚ್ಚಂತೆ ಸರ್ವಕಿಲ್ವಿಷೈಹಿ. ಯಜ್ಞಶಿಷ್ಟವಾದದ್ದರಿಂದ ನಾವು ಶರೀರವನ್ನು ಧಾರಣೆ ಮಾಡಬೇಕು ಅಂತ ಹೇಳಿದೆ. ಈ ಶರೀರ ಧಾರಣೆ ಮಾಡಬೇಕಾದ್ರೆ ಪಂಚಮಹಾಯಜ್ಞಾದಿಗಳು ಮಾಡೋಕ್ಕೆ, ದ್ರವ್ಯ ಸಂಪಾದನೆ ಎಲ್ಲ ಮಾಡೋದಕ್ಕೆ, ಕರ್ಮ ಮಾಡದೆ ಹೋದ್ರೆ ಆಗೋದಿಲ್ಲ. ಕರ್ಮವನ್ನೆಲ್ಲ ಪೂರ್ಣವಾಗಿ ಬಿಟ್ಟುಬಿಟ್ಟು ಧ್ಯಾನ ಮಾಡ್ತಾ ಕೂತ್ಕೊಳ್ತೀನಿ ನಾನು ಅಂದ್ರೆ ಶರೀರ ಯಾತ್ರೆ ಹೇಗೆ ಮಾಡಕ್ಕೆ ಸಾಧ್ಯ? ಶರೀರ ಮಾತ್ರೆಯನ್ನ ಈ ರೀತಿಯೇ ಮಾಡಬೇಕು, ಶಾಸ್ತ್ರೀಯವಾದ ರೀತಿಯಲ್ಲಿ. ಅದು ಶ್ರುತಿ ಉಪನಿಷತ್ತು ಹೇಳುತ್ತೆ. ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವ ಸ್ಮೃತಿ, ಸ್ಮೃತಿ ಲಂಬೆ ಸರ್ವಗ್ರಂಥೀನಾಂ ವಿಪ್ರಮೋಕ್ಷ ಅಂತ ಹೇಳಿ ಉಪನಿಷತ್ತು ತಿಳಿಸುತ್ತೆ. ಆಹಾರವು ಶುದ್ಧವಾದ ಸಾತ್ವಿಕವಾದ ಆಹಾರ ಸೇವನೆ ಮನಸ್ಸಿಗೆ ಅದರ ಸೂಕ್ಷ್ಮವಾದ ಅಂಶ, ಆಹಾರದ ಸೂಕ್ಷ್ಮವಾದ ಅನ್ನದ ಸೂಕ್ಷ್ಮವಾದ ಅಂಶ ಮನಸ್ಸಿಗೆ ಪ್ರಭಾವ ಬೀಳುತ್ತೆ, ಪೋಷಕವಾಗುತ್ತೆ. ಆದ್ದರಿಂದ ಸಾತ್ವಿಕವಾದ ಮನಸ್ಸು ಉಂಟಾಗಬೇಕಾದ್ರೆ ಸಾತ್ವಿಕವಾದ ಆಹಾರ ಸೇವನೆ ಮಾಡಬೇಕು, ಶುದ್ಧವಾದ ಆಹಾರ. ಮನಸ್ಸು ಸಾತ್ವಿಕವಾಗಿ ಶುದ್ಧವಾಗಿದ್ದರೆ ಆಗ ಧ್ಯಾನ ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಧ್ಯಾನ ಮಾಡಿದ್ರೆ ಇವನು ಬಂಧಗಳೆಲ್ಲ ಕಳೆದುಕೊಳ್ಳಬಹುದು. ಸ್ಮೃತಿ ಲಂಬೆ ಸರ್ವಗ್ರಂಥಿನ ವಿಪ್ರಮೋಕ್ಷ ಶ್ರುತಿ ಹೇಳುತ್ತೆ. ಅದೇ ರೀತಿಯಲ್ಲಿ ಆ ರೀತಿ ಮಾಡದೇ ಇರೋರನ್ನ ನಿಂದನೆ ಮಾಡುತ್ತೆ. ತೇತು ಅಘಂಭುಂಜತೆ ಪಾಪಾಹ ಏ ಪಚಂತಿ ಆತ್ಮಕಾರಣಾತ್. ತಮ್ಮ ಸ್ವಂತಕ್ಕೋಸ್ಕರವೇ ಮಾಡಿಕೊಂಡು ತಿನ್ನುವವರಿಗೆ ಪಾಪವನ್ನೇ ತಿಂತಾರೆ ಅಂತ ಶ್ರುತಿ ಹೇಳುತ್ತೆ. ಅದರಿಂದ ಇದೆಲ್ಲ ಕೂಡ ಶರೀರ ಧಾರಣೆ ಹೇಗೆ ಮಾಡಬೇಕು ಅಂದರೆ, ಶಾಸ್ತ್ರೀಯವಾದ ಭಗವನ್ನಿವೇದಿತವಾದ ಪ್ರಸಾದದಿಂದ ಶರೀರ ಧಾರಣೆ ಮಾಡಬೇಕು. ಎಲ್ಲ ಯಜ್ಞ ಯಾಗ ಪಂಚಮಹಾಯಜ್ಞಗಳು ಅಂದರೆ ಯಜ್ಞವೆಲ್ಲ ಭಗವನ ಆರಾಧನೆ ರೂಪ. ಯಜದೇವ ಪೂಜಾಯಾಮ್ ಅಂತ ಎಲ್ಲದರಲ್ಲಿಯೂ ಕೂಡ ಭಗವಂತನನ್ನ ಬೇರೆ ಬೇರೆ ರೂಪದಲ್ಲಿ, ದೇವತೆಗಳ ರೂಪದಲ್ಲಿರುವ ಭಗವಂತನ ಆರಾಧನೆಯೇ ಮಾಡುವಂತಹದ್ದು. ಪಂಚಮಹಾಯಜ್ಞಗಳಲ್ಲಿಯೂ ಎಲ್ಲದರಲ್ಲಿಯೂ ಅಷ್ಟೇ. ಅದಕ್ಕೆಲ್ಲಕ್ಕೂ ಅಂತರ್ಯಾಮಿಯಾದ ಎಲ್ಲ ದೇವತೆಗಳಿಗೂ, ಈ ಪ್ರಪಂಚದಲ್ಲಿರುವ ಸಕಲ ದೇವತೆಗಳು ಎಲ್ಲರಿಗೂ ಕೂಡ ಎಲ್ಲ ಅಂತರ್ಯಾಮಿಯಾಗಿರುವ ದೇವತೆಗಳ ಪರಮಾತ್ಮನನ್ನೇ ನೇರವಾಗಿ ನಮಗೆ ಆ ದೇವತೆಗಳ ಮೂಲಕ
ಆರಾಧಿಸ್ತೇವೆ. ಆಯಾ ಶಬ್ದಗಳಿಂದ ಪರಮಾತ್ಮನನ್ನೇ ಕೂಡ ಅನುಸಂಧಾನ ಮಾಡ್ಬೋದು. ಇದು ಪರಮಾತ್ಮನ ಪ್ರಸಾದದಿಂದಲೇ, ಭಗವನ್ ನಿವೇದಿತವಾದ ಪ್ರಸಾದದಿಂದ ಶರೀರ ಧಾರಣೆ ಮಾಡಬೇಕಾದ್ರೆ ಶಾಸ್ತ್ರೀಯ ರೀತಿಯಲ್ಲಿ ಶರೀರ ಧಾರಣೆ ಮಾಡೋದು. ಇದು ಮಾಡಬೇಕಾದ್ರೆ ಕರ್ಮಗಳು ಅವಶ್ಯಕ. ಕರ್ಮವನ್ನೆಲ್ಲ ಬಿಟ್ಟು ಧ್ಯಾನ ಮಾಡ್ತಾ ಕೂತ್ಕೊಂಡ್ರೆ ಶರೀರ ಧಾರಣೆಯೂ ಆಗುವುದಿಲ್ಲ. ಶರೀರ ಧಾರಣೆ ಇಲ್ಲದೆ ಹೋದರೆ ಇವನಿಗೆ ಸ್ಮೃತಿಗೆ ಮನಸ್ಸು ಸ್ಥಿರವಾಗಿ ನಿಲ್ಲೋದಿಲ್ಲ, ಜ್ಞಾನನಿಷ್ಠೆಯನ್ನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅವನಿಗೆ. ಆದ್ದರಿಂದ ಜ್ಞಾನನಿಷ್ಠಾಸ್ಯಾಪಿ ಕರ್ಮ ಅಕುರ್ವತಃ ದೇಹಯಾತ್ರಾಪಿ ನ ಸೇತ್ಸ್ಯತಿ. ನಮ್ಮ ಸಿದ್ಧಾಂತದಲ್ಲಿ ಇದು ಬಹಳ ಪ್ರಧಾನವಾದ ಅಂಶ. ಯಾವರೇ ಅಧಿಕಾರಿಯಾದರೂ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಬಿಡೋ ಹಾಗಿಲ್ಲ. ದೇಹದ ಸಂಬಂಧ ಇರುವವರೆಗೂ ಅದನ್ನು ಬಿಡೋ ಹಾಗಿಲ್ಲ. ಯಾರೇ ಅದೇ ಆದರೂ ಕೂಡ, ಉಪಾಸಕನೇ ಆಗಲಿ, ಜ್ಞಾನಯೋಗಿ ಆಗಲಿ, ಯಾರೇ ಆಗಲಿ, ನಿತ್ಯ ನೈಮಿತ್ತಿಕ ಕರ್ಮಗಳು ಅಂಗವಾಗಿ ವಿಹಿತತ್ವಾಚ ಆಶ್ರಮ ಕರ್ಮಾಣಿ, ವಿಹಿತವಾಗಿದೆ, ವೇದ ವಿಹಿತವಾದದ್ದು. ಮತ್ತೆ ಸಹಕಾರಿತ್ವೇನ ಚ, ಉಪಕಾರ ಮಾಡುತ್ತೆ ಅವನಿಗೆ. ಆದ್ದರಿಂದ ವರ್ಣಾಶ್ರಮ ಧರ್ಮಗಳನ್ನು ಯಾರು ಬಿಡೋ ಹಾಗಿಲ್ಲ. ಆದ್ದರಿಂದ ಅವನಿಗೆ ಜ್ಞಾನನಿಷ್ಠನೇ ಆಗಿದ್ರೂ ಕೂಡ ಕರ್ಮವನ್ನು ಮಾಡದೆ ಹೋದರೆ ದೇಹಯಾತ್ರೆಯು ಅವನಿಗೆ ಸಿದ್ಧಿಸೋದಿಲ್ಲ. ಇದರಿಂದ ಯತಃ ಈಗ ಎಲ್ಲ ಅನೇಕ ಕಾರಣಗಳನ್ನು ಹೇಳ್ತಾರೆ. ಜ್ಞಾನನಿಷ್ಠೆಗಿಂತ ಕರ್ಮಯೋಗ ಆರಂಭಿಸುವುದು ಯಾಕೆ ಶ್ರೇಷ್ಠ ಅನ್ನೋದಕ್ಕೆ ಅನೇಕ ಕಾರಣಗಳನ್ನು. ಯತಃ ಮೊದಲನೆಯ ಕಾರಣ, ಯಾವ ಕಾರಣದಿಂದ ಜ್ಞಾನನಿಷ್ಠಸ್ಯಾಪಿ ಧ್ರಿಯಮಾಣ ಶರೀರಸ್ಯ ಯಾವತ್ ಸಾಧನ ಸಮಾಪ್ತಿ ಮಹಾಯಜ್ಞಾದಿ ನಿತ್ಯ ನೈಮಿತ್ತಿಕಂ ಕರ್ಮ ಅವಶ್ಯಂ ಕರ್ತವ್ಯಂ. ಇದು ಮೊದಲನೇ ಕಾರಣ. ಶರೀರವನ್ನು ಧರಿಸಿರುವಂತಹವನು, ಜ್ಞಾನನಿಷ್ಠೆ ಮಾಡುವವನು, ಶರೀರ ಧರಿಸಿರುವವರೆಗೂ ಅವನು ಆ ಸಾಧನವು ಮುಗಿಯುವವರೆಗೂ ಮಹಾಯಜ್ಞಾದಿಗಳಾದ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಅವಶ್ಯವಾಗಿ ಮಾಡಲೇಬೇಕು. ವಿಧಿ ಇದೆ, ವೇದ ವಿಧಿ ಇರೋದ್ರಿಂದ. ಇದು ಮೊದಲನೇ ಕಾರಣ. ಎರಡನೇ ಕಾರಣ, ಇದು ನಿತ್ಯ ನೈಮಿತ್ತಿಕ ಕರ್ಮ ಮಾಡದೆ ಹೋದರೆ ಶರೀರ ಧಾರಣೆ ಆಗೋದಿಲ್ಲ. ಅದರಿಂದ ಅವನಿಗೆ ಜ್ಞಾನನಿಷ್ಠೆ ಸಿದ್ಧಿಸೋದಿಲ್ಲ. ಮೊದಲನೇ ಕಾರಣ ಅದು. ಎರಡನೆಯದು ಯತಶ್ಚ, ಮತ್ತೆ ಯಾವ ಕಾರಣದಿಂದ, ಕರ್ಮಯೋಗೇಪಿ ಆತ್ಮನಃ ಕರ್ತೃತ್ವ ಭಾವನೆಯ ಆತ್ಮ್ಯಾನುಸಂಧಾನಂ ಅಂತರ್ಭೂತಂ. ಕರ್ಮಯೋಗದಲ್ಲಿಯೂ ಕೂಡ ನಾನು ಕರ್ತ ಅಲ್ಲ ಅನ್ನುವ ಒಂದು ಭಾವನೆ ಇಂದ ಕರ್ಮಯೋಗವನ್ನು ಮಾಡಬೇಕು. ಕರ್ಮಗಳನ್ನು ಮಾಡುವಾಗ ನಾಹಂ ಕರ್ತ ನ ಮಮೇದಂ ಕರ್ಮ ಹೀಗೆ ಮಾಡಬೇಕು. ಫಲಮಪಿ ನ ಮಮ, ಹೀಗೆ ಮೂರು, ಕರ್ತೃತ್ವ ಅನುಸಂಧಾನ, ಅಕರ್ತೃತ್ವಾನುಸಂಧಾನ, ಮತ್ತೆ ಮಮತ್ವ ತ್ಯಾಗ, ಕರ್ತೃತ್ವ ತ್ಯಾಗ, ಫಲಾಶಾ ತ್ಯಾಗ, ಮೂರನ್ನು ತ್ಯಾಗ ಮಾಡಬೇಕು. ಆದ್ದರಿಂದ ಇದು ಸಾತ್ವಿಕ ತ್ಯಾಗ ಅಂತ ಹೇಳೋದು. ಕರ್ಮಯೋಗದಲ್ಲಿಯೂ ಆತ್ಮನಃ ಅಕರ್ತೃತ್ವ ಭಾವನೆಯ, ನಾನು ಮಾಡೋದಿಲ್ಲ ಅಂತ ಅನುಸಂಧಾನ ಮಾಡಬೇಕೇ ಹೊತ್ತು ಮಾಡಬೇಕು. ಕರ್ಮವನ್ನು ಮಾಡಬೇಕು, ನಾನು ಮಾಡ್ತಾ ಇಲ್ಲ ಅಂತ ತಿಳಿದುಕೊಳ್ಬೇಕು. ಇದು ಮುಂದೆ 18ನೇ ಅಧ್ಯಾಯದೆಲ್ಲ ಬರುವಾಗ ಅಧಿಷ್ಠಾನಂ ತಥಾಕರ್ತ ಈಗೆಲ್ಲ ಬರುತ್ತೆ. ಅಲ್ಲಿ ಕರಣಂಚ ಪೃಥಕ್ ವಿಧಂ ವಿವಿಧಾಚ ಪೃಥಕ್ ಚೇಷ್ಟಾ ದೈವಂ ಚೈವಾತ್ರ ಪಂಚಮಂ. 5 ವಿಷಯಗಳಿದೆ ಎಲ್ಲ ಕಾರ್ಯಗಳು ಮಾಡೋದಕ್ಕೆ. ದೇಹ ಬೇಕು, ಪ್ರಾಣಗಳು ಬೇಕು, ಇಂದ್ರಿಯಗಳು ಬೇಕು, ಮತ್ತೆ ಆತ್ಮನಿರಬೇಕು, ಪರಮಾತ್ಮನೂ ಇರಬೇಕು. ಈ 5 ವಿಷಯಗಳು ಎಲ್ಲ ಸೇರಿ ಮಾಡುವ ಕರ್ಮವನ್ನ ನಾನು ಮಾಡ್ತಿದ್ದೀನಿ ಅಂತ ಹೇಳೋದು ತಪ್ಪು. ಇದು ಮೊದಲನೆಯ ಕಾರಣ. ಎರಡನೆಯದು, ಸ್ವರೂಪದಲ್ಲಿ ಈ ಯಾವ ಕರ್ಮಗಳು ಇವನಿಗೆ ಸಂಬಂಧಿಸಿಲ್ಲ. ಇದು ಪ್ರಕೃತಿ ಸಂಸರ್ಗದಿಂದ ಉಂಟಾಗಿರುವಂತಹದ್ದು. ಆದ್ದರಿಂದ ಇದು ಅವನಿಗೆ ಕರ್ಮಗಳ ಫಲ ಅನುಭವಿಸಕ್ಕೆ ಬಂದಿರುವಂತಹ ದೇಹ ಸಂಬಂಧದಿಂದ ಈ ಕರ್ಮಗಳು ಬಂದಿರುವಂತಹದ್ದು. ಆದ್ದರಿಂದ ಇದು ಸ್ವರೂಪದಲ್ಲಿ ಸಂಬಂಧಿಸಿಲ್ಲ. ಆದ್ದರಿಂದಲೂ ಇವನಿಗೆ ಸ್ವರೂಪದಲ್ಲಿ ಈ ವಿಧವಾದ ಕರ್ಮ ಮಾಡುವ ಕರ್ತೃತ್ವವಿಲ್ಲ. ಕರ್ತೃತ್ವ ಅನ್ನೋದು ಇದೆ, ಆದರೆ ಇದು ಇಲ್ಲಿ ಮಾಡುವ ಪ್ರಕೃತಿ ಸಂಬಂಧದಿಂದ ಬರುವ ಈ ಕರ್ಮಗಳು ಸ್ವರೂಪದಲ್ಲಿ ಇವನಿಗೆ ಸಂಬಂಧಿಸಿಲ್ಲ. ಸ್ವರೂಪದಲ್ಲಿ ಭಗವಂತನ ಅನುಭವ ಮಾಡಿಕೊಂಡು ನಿತ್ಯ ಕೈಂಕರ್ಯಗಳನ್ನು ಮಾಡ್ತಾ ಇರೋದೇ ಇವನಿಗೆ ಪ್ರಾಪ್ತವಾದದ್ದು ಶೇಷತ್ವಾನುಸಂಧಾನದಿಂದ. ಆದ್ದರಿಂದ ಆ ಒಂದು ದೃಷ್ಟಿಯಿಂದಲೂ ಇವನು ನಾನು ಕರ್ತ ಅಲ್ಲ ಅನ್ನುವ ಅನುಸಂಧಾನದೊಡನೆ ಕರ್ಮಯೋಗ ಮಾಡಬೇಕು. ಆದ್ದರಿಂದ ಇದರಲ್ಲಿಯೂ ಕೂಡ ಆತ್ಮಾನುಸಂಧಾನ ಅಂತರ್ಭೂತ, ಜ್ಞಾನಯೋಗದ ಅಂಶವಾದ ಆತ್ಮಾನುಸಂಧಾನ ಇದರಲ್ಲಿಯೂ ಕೂಡ ಅಂತರ್ಭೂತವಾಗಿದೆ. ಮೂರನೇ ಕಾರಣ ಯತಶ್ಚ, ಮತ್ತೆ ಯಾವ ಕಾರಣದಿಂದ ಪ್ರಕೃತಿ ಸಂಸೃಷ್ಟಸ್ಯ ಕರ್ಮಯೋಗ ಸುಶಕಃ ಅಪ್ರಮಾದಶ್ಚ. ಮೊದಲನೇ ಹೇಳಿದ್ರು, ಪ್ರಕೃತಿ ಸಂಸರ್ಗವನ್ನು ಹೊಂದಿರುವವನಿಗೆ ಕರ್ಮಯೋಗವು ಮಾಡುವುದು ಬಹಳ ಸುಲಭ, ಮತ್ತೆ ಪ್ರಮಾದ ಉಂಟಾಗೋದಿಲ್ಲ, ಪ್ರಾಮಾದಿಕವಾದ ದೋಷಗಳು
ಸಂಭವವಾಗುವುದಿಲ್ಲ. ಯಾಕೆ ಪ್ರಾಮಾದಿಕವಾದ ದೋಷ ಬರೋದಿಲ್ಲ ಅಂದ್ರೆ ನಮಗೆ ಅನೇಕ ಕಾಲ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ. ಅದರಲ್ಲಿ ಯಾವ ಒಂದು ದೋಷವೂ ನಾವು ಮಾಡೋದಿಲ್ಲ, ತಿಳಿಯದೆ ಮಾಡೋದಿಲ್ಲ. ಸುಮ್ಮನೆ ಏನೋ ಮಾತಾಡ್ಕೊಂಡು ಎಲ್ಲೋ ಮಾಡ್ಕೊಂಡು ಕಾರ್ ಡ್ರೈವ್ ಮಾಡ್ತಾ ಇರ್ತೀವಿ. 20 ವರ್ಷ ಡ್ರೈವ್ ಮಾಡಿಬಿಟ್ಟಿದ್ರೆ ಕಾರ್ ಡ್ರೈವ್ ಮಾಡುವಾಗ ನಮಗೆ ಯಾರು ಪ್ರಾಮಾದಿಕವಾದ ದೋಷಗಳು ಸಂಭವಿಸೋದಿಲ್ಲ ನಮ್ಮಿಂದ. ಆದ್ದರಿಂದ ಅದು ಎಲ್ಲೋ ಮಾತಾಡಿಕೊಂಡು ಏನೋ ಹೇಳ್ಕೊಂಡು ಡ್ರೈವ್ ಮಾಡ್ತಾ ಇದ್ರೆ ಅದ್ರ ಪಾಡಿಗೆ ಹೋಗ್ತಾ ಇರುತ್ತೆ. ಇದು ಅಭ್ಯಾಸದಿಂದ ಬರುವಂತಹದ್ದು. ಈ ರೀತಿ ನಮಗೆ ಕರ್ಮಗಳು ಮಾಡಿ 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 ಅಭ್ಯಾಸವಾಗಿಬಿಟ್ಟಿದೆ ಅನೇಕ ಜನ್ಮಗಳಿಂದ. ಅದರ ವಾಸನೆ ಏನು ಮಾಡುತ್ತೆ, ಕರ್ಮಗಳನ್ನು ಮಾಡೋದು ಸುಲಭ ಆಗುತ್ತೆ ನಮಗೆ. ಪ್ರಾಮಾದಿಕವಾದ ದೋಷಗಳು ಬರೋದಿಲ್ಲ. ಅತಃ ಎಲ್ಲ ಕಾರಣದಿಂದಲೂ ಜ್ಞಾನನಿಷ್ಠಯೋಗ್ಯಸ್ಯಾಪಿ ಕರ್ಮಯೋಗಾತ್ ಜ್ಞಾನಯೋಗಾತ್ ಕರ್ಮಯೋಗ ಜಾಯಾನೆ. ಜ್ಞಾನನಿಷ್ಠೆಗೆ ಯೋಗ್ಯನಾಗಿರುವವನು ಆದರೂ ಕೂಡ ನೇರವಾಗಿ ಅವನು ಕರ್ಮಗಳನ್ನೆಲ್ಲ ಬಿಟ್ಟು ಜ್ಞಾನಯೋಗ ಮಾಡೋಕ್ಕೆ ಸಾಧ್ಯವಿಲ್ಲ. ಕರ್ಮಯೋಗವನ್ನು ಮಾಡಿಯೇ ಜ್ಞಾನಯೋಗವನ್ನು ಸಿದ್ಧಿಸಿಕೊಳ್ಬೇಕು ಅವನು ಅನ್ನೋದು. ಅದರಿಂದಲೇ ಅವನಿಗೂ ಕೂಡ ಕರ್ಮಯೋಗವೇ ಶ್ರೇಷ್ಠವಾದದ್ದು. ಆದ್ದರಿಂದ ತಸ್ಮಾತ್ ತ್ವಂ ಕರ್ಮಯೋಗಮೇವ ಕುರು ಈ ಅಭಿಪ್ರಾಯ. ಎಲ್ಲ ಅರ್ಜುನನಿಗೆ ಹೇಳುವಾಗ ನಿಯತಂ ಕುರು ಕರ್ಮ ತ್ವಂ ನಿಯತಂ ಕರ್ಮ ತ್ವಂ ಕುರು ಕರ್ಮ ಅಜ್ಯಾಯ ಅಕರ್ಮಣಃ ಶರೀರಯಾತ್ರಾಪಿ ನಚೆ ನ ಪ್ರಸಿದ್ಧೇತೆ ಅಕರ್ಮಣಃ. ಈ ಅಕರ್ಮಣಕ್ಕೆ ಬೇರೆ ಹೆಸರು, ಬೇರೆ ಅರ್ಥ. ಮೊದಲನೇ ಅಕರ್ಮಣಕ್ಕೆ ಬೇರೆ ಅರ್ಥ. ಕರ್ಮ ಮಾಡದೆ ಅಂತ ಹೇಳಿದ್ರೆ ಇದು ಒಂದು ರೀತಿಯಲ್ಲಿ ಕರ್ಮಯೋಗ ಅಂತ ಹೇಳಿದ್ರೆ ನಿತ್ಯ ನೈಮಿತ್ತಿಕ ಕರ್ಮಗಳು ಅನ್ನುವ ಅರ್ಥದಲ್ಲಿ ಬರುತ್ತೆ. ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡದೆ ಹೋದರೆ ಶರೀರ ಯಾತ್ರೆಯೇ ಸಿದ್ಧಿಸೋದಿಲ್ಲ. ಆದ್ದರಿಂದ ಕರ್ಮಯೋಗವನ್ನು ಮಾಡಿಯೇ ಜ್ಞಾನಯೋಗ ಮಾಡುವುದು ಶ್ರೇಷ್ಠವಾದದ್ದು. ಆದ್ದರಿಂದ ಜ್ಞಾನಯೋಗಕ್ಕೆ ಯೋಗ್ಯನಾದವನು ಕೂಡ ಕರ್ಮಯೋಗವನ್ನೇ ಮಾಡಬೇಕು ಅನ್ನೋದು ಇಲ್ಲಿ ಅಭಿಪ್ರಾಯ. ಆ ಕಾರಣದಿಂದ ಇದು ಶ್ರೇಷ್ಠವಾದದ್ದು ಅಂತ ಹೇಳಲ್ಪಡುತ್ತೆ. ಇದರಲ್ಲಿ ವಿಶೇಷವಾದ ಅಂಶಗಳನ್ನೆಲ್ಲ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಇದರಲ್ಲಿ ಈ ವ್ಯಾಖ್ಯಾನವೇ ಸ್ವಲ್ಪ ವಿಸ್ತಾರವಾಗಿದ್ರು ಕೂಡ ಅದರಲ್ಲಿ ಅನೇಕ ವಿಶೇಷವಾದ ಅಂಶಗಳಿದೆ. ಅಥ ಸೌಕರ್ಯ ನಿಷ್ಪ್ರಮಾದತ್ವ ದುಸ್ತ್ಯಜತ್ವಾತ್ ಆದಿಹೇತುಭಿಃ. ಇದು ಸೌಕರ್ಯ ಸುಲಭ ಮಾಡೋದು, ನಿಷ್ಪ್ರಮಾದತ್ವ ಪ್ರಾಮಾದಿಕವಾದ ದೋಷ ಸಂಭವ ಆಗೋದಿಲ್ಲ. ಮೂರನೇದು ದುಸ್ತ್ಯಜತ್ವಾತ್ ಅಂದ್ರು, ಬಿಡೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಜ್ಞಾನ ಯೋಗ ಮಾಡ್ತೀನಿ ಅಂತ ಕೂತ್ಕೊಂಡ್ರು ಯಾವುದೋ ಕರ್ಮ ಮಾಡುವುದಕ್ಕೆ ಆರಂಭಿಸ್ತೀವಿ. ಅದು ವಾಸನೆ ಏನು ಮಾಡುತ್ತೆ, ಪೂರ್ವಕರ್ಮದ ವಾಸನೆ ತಾನೇ ಅದನ್ನ ಮಾಡಿಸುತ್ತೆ. ದುಸ್ತ್ಯಜತ್ವಾತ್, ಬಿಡೋದಕ್ಕಾಗೋದಿಲ್ಲ ಮೊದಲಾದ ಕಾರಣಗಳಿಂದ. ಕರ್ಮಯೋಗಸ್ಯೈವ ಜ್ಯಾಯಸ್ತ್ವಂ ದರ್ಶಯನ್ ಜ್ಯಾಯಸಿ ಚೇತ್ ಕರ್ಮಣಃ ಇತ್ಯಾದೇಹ ಸಾಕ್ಷಾತ್ ಉತ್ತರಮಾಹ. ನಿಯತ ಶಬ್ದ ಅನ್ನೋದನ್ನ ಇಲ್ಲಿ ನಿಯತಂ ಕುರು ಕರ್ಮ ತ್ವಂ ಮಂದ ಪ್ರಯೋಜನಾತ್ ಕ್ರಿಯಾ ವಿಶೇಷಣತ್ವಾದಪಿ ಪ್ರಭೂತ ಪ್ರಯೋಜನ ಸಮಾನಾಧಿಕರಣ ಕರ್ಮ ವಿಶೇಷಣತ್ವಮೇವ ಉಚಿತಂ ಅಂತ ಹೇಳುದು. ನಿಯತಂ ಕುರು ಕರ್ಮ, ನಿಯತಂ ಕರ್ಮ ಎರಡು ಕೂಡ ಶಬ್ದಗಳು ಸಮಾನಾಧಿಕರಣದಿಂದ ಒಂದೇ ವಿಭಕ್ತಿಯಲ್ಲಿದೆ. ನಿಯತಂ ಕರ್ಮ ಇದು ಸಮಾನಾಧಿಕರಣ ಇದೆ ಎರಡಕ್ಕೂ ಕೂಡ. ಆ ಸಮಾನಾಧಿಕರಣದ ಅರ್ಥ ಹೇಳೋದಕ್ಕೆ ಅಧಿಕವಾದ ಪ್ರಯೋಜನವಿದೆ. ಆದ್ದರಿಂದ ಕ್ರಿಯೆಗೆ ವಿಶೇಷಣವಾಗಿ ನಿಯತಂ ಕುರು ಅಂತ ಹೇಳೋದಕ್ಕೆ ಪ್ರಯೋಜನ ಅತ್ಯಲ್ಪ. ಆದ್ದರಿಂದ ಕ್ರಿಯಾ ವಿಶೇಷಣ ಮಾಡದೆ ಇದು ಕರ್ಮಕ್ಕೆ ವಿಶೇಷಣವನ್ನಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ತತಶ್ಚ ಕರ್ಮಣಃ ನಿಯತತ್ವಂ ಸ್ವಭಾವತಃ ಶಾಸ್ತ್ರತಃ ವಾ ಸ್ಯಾತ್ ಉಭಯತೋ ವಾ. ಕರ್ಮವು ಈ ರೀತಿ ಪ್ರಕೃತಿ ಸಂಸರ್ಗದಿಂದ ವ್ಯಾಪ್ತವಾಗಿರೋದು ಹೇಗಿರೋದು ಸ್ವಾಭಾವಿಕವಾಗಿ ಬಂದಿದೆ. ಅದು ನಮಗೆ ಪ್ರಕೃತಿ ಸಂಸರ್ಗ ಅನಾದಿ ಕಾಲದಿಂದ ಇರೋದ್ರಿಂದ ಸ್ವಾಭಾವಿಕವಾಗಿದೆ. ಶಾಸ್ತ್ರವು ಕೂಡ ವಿಧಿಸುತ್ತೆ ಕರ್ಮಗಳನ್ನು ಮಾಡಲೇಬೇಕು. ಯಾವುದು ಪೂರ್ಣವಾಗಿ ಸ್ವರೂಪತ್ಯಾಗ ಮಾಡೋ ಹಾಗಿಲ್ಲ ಕರ್ಮಗಳನ್ನು. ಅಂದ ಎರಡು ಕಾರಣಗಳಿಂದಲೂ ಇದು ಸಿದ್ಧಿಸುತ್ತೆ. ತತ್ರ ಏಕಸ್ಮಿನ್ ಉಭಯ ವಿವಕ್ಷಾ ಕ್ಲುಪ್ತಿ ತಾವದ್ಗರೀಯಸಿ. ಏಕಸ್ಮಿನ್ ಉಭಯ ವಿವಕ್ಷಾ ಕ್ಲುಪ್ತಿ ಎಂದ್ರು, ಒಂದರಲ್ಲಿಯೂ ಎರಡು ಹೇಳ್ಬೋದು ಹೇಳಿದ್ರು. ಸ್ವಭಾವತಃ ಅಂತ ಹೇಳಿದ್ರು, ಶಾಸ್ತ್ರತಃ ಅಥವಾ ಉಭಯತಃ ಒಂದೊಂದರಲ್ಲಿಯೂ ಎರಡೂ ಕೂಡ ಸೇರಿದೆ ಅಂತ ಹೇಳಿದ್ರು. ಸ್ವಾಭಾವಿಕವಾಗಿಯೂ ಸಿಕ್ಕಿದೆ, ಶಾಸ್ತ್ರದಿಂದಲೂ ನಿಯತವಾಗಿದೆ. ಶರೀರ ಯಾತ್ರಾ ಇತ್ಯತ್ರತು ಶಾಸ್ತ್ರೀಯ ಕರ್ಮಣಿ ನಿಯಮಾಭಿಪ್ರಾಯ ವ್ಯಾಖ್ಯಾಸ್ಯತೆ ಹೇಳಿದ್ರು. ಶರೀರ ಯಾತ್ರೆಯಲ್ಲಿ ಶಾಸ್ತ್ರೀಯ ಕರ್ಮಗಳು ಅದರ ನಿಯಮ ಯಾವ ಕಾರಣದಿಂದ ಉಂಟಾಗುತ್ತೆ. ಕರ್ಮಗಳು ಅವನಿಗೆ ಶರೀರ ಸಂಬಂಧದಿಂದ ಬಂತು. ಶರೀರವನ್ನ ಧರಿಸೋವರೆಗೂ ಈ ಕರ್ಮಗಳು ನಿಯತವಾಗಿ ಮಾಡಬೇಕು ಅನ್ನೋದು ಯಾವ ಕಾರಣದಿಂದ ಅಂದರೆ ಶರೀರ ಧಾರಣೆ ಮಾಡೋದಕ್ಕೆ ಅದು ಅವಶ್ಯಕ, ಅದನ್ನು ಹೇಳಲ್ಪಡುತ್ತೆ. ಅತಃ ಅತ್ರ
ಸ್ವಭಾವತಃ ನಿಯತತ್ವ ವಿವಕ್ಷಿತಂ. ಇಲ್ಲಿ ಸ್ವಭಾವತಃ ಅದು ಪ್ರಾಪ್ತವಾಗಿದೆ ಅನ್ನೋದು ಹೇಳಲ್ಪಡುತ್ತೆ. ಜ್ಞಾನನಿಷ್ಠಾಯ ದುಷ್ಕರತ್ವೇ ಪ್ರಸ್ತುತೆ ಕರ್ಮನಿಷ್ಠಾಯಾಂ ಸೌಕರ್ಯಮೇವ ಚ ಅನಂತರಂ ವಕ್ತುಂ ಉಚಿತಂ ಇತ್ಯೇತದ್ ಅಖಿಲಮಪಿ ಪ್ರಯತ್ಯ ನಿಯತಂ ವ್ಯಾಪ್ತಂ ಇತ್ಯಾದಿ. ಜ್ಞಾನನಿಷ್ಠೆ ಮಾಡುವುದು ಬಹಳ ಕಷ್ಟ ಅಂತ ಆರಂಭಿಸಿರೋದ್ರಿಂದ ಕರ್ಮನಿಷ್ಠೆಯು ಸುಕರವಾದದ್ದು ಅಂತ ಹೇಳೋದ್ರಿಂದ ಅಂತ ಕರ್ಮನಿಷ್ಠ ಸೌಕರ್ಯಮೇವ ಚ ಅನಂತರಂ ವಕ್ತಂ ಉಚಿತಂ, ಅದನ್ನ ಹೇಳುವುದೇ ಉಚಿತವಾದದ್ದು ಅನ್ನೋದ್ರಿಂದ ಈ ರೀತಿ ನಿಯತಂ ವ್ಯಾಪ್ತಂ ಅಂತ ಆರಂಭಿಸ್ತಾರೆ. ಜ್ಞಾನನಿಷ್ಠೆಗಿಂತ ಕರ್ಮಯೋಗವೇ ಸುಶಕವಾದದ್ದು. ಕೇನ ಕಿಂ ನಿಬಂಧನ ವ್ಯಾಪ್ತಿ, ಯಾವ ಕಾರಣದಿಂದ ಯಾವುದರಿಂದ ವ್ಯಾಪ್ತವಾಗಿದೆ ಅಂತ ಹೇಳಿದ್ರೆ ಅಕರ್ಮಣಃ ಇತಿ ಪದೇ ನಯಃ ತದನ್ಯ ವಿಷಯತ್ವಂ ವಿಭಕ್ತೇಶ್ಚ ಪಂಚಮೀತ್ವೇನ ಅವಧಿ ವಿಷಯತ್ವಂ ವ್ಯಂಜಯತಿ ಜ್ಞಾನನಿಷ್ಠಾಯಾಹ ಅಪಿ ಅಂತ ಹೇಳಿ. ಅಕರ್ಮಣಃ ಅಂತ ಹೇಳಿದ್ರೆ ಅಕರ್ಮಣಃ ಅನ್ನೋ ಶಬ್ದಕ್ಕೆ ಕರ್ಮಕ್ಕೆ ನೈ ಅಂತ ಬಂದಿದೆ. ಇಲ್ಲಿ ನ ಕರ್ಮ ಅಕರ್ಮ ಅನ್ನುವ ಅರ್ಥ. ನೈ ಅನ್ನೋದು ಅದು ಅನ್ಯ ವಿಷಯತ್ವಂ ಅಂತ ಹೇಳಿದ್ರು. ನ ಕರ್ಮ ಅಂದ್ರೆ ಕರ್ಮೇತರತ್ ಜ್ಞಾನಂ ಅಂತ ಅರ್ಥ ಮಾಡ್ಬೇಕು. ಅನ್ಯ ವಿಷಯವಾದದ್ದು. ಕರ್ಮ ಅಲ್ಲ ಅನ್ನುವ ಅರ್ಥವಲ್ಲ ಇಲ್ಲಿ, ಕರ್ಮದಕ್ಕಿಂತ ಬೇರೆಯಾದದ್ದು ಅನ್ನುವ ಅರ್ಥ. ಅನ್ಯ ವಿಷಯ. ಕರ್ಮ ನ ಕರ್ಮ ಅಂತ ಮಾಡಿದ್ರೆ ಕರ್ಮವ ಅಲ್ಲ ಅನ್ನೋ ಅರ್ಥ ಬರುತ್ತೆ. ಕರ್ಮವಲ್ಲ ಅನ್ನುವ ಅರ್ಥವಲ್ಲ ಇಲ್ಲಿ. ಕರ್ಮೇತರತ್ ಜ್ಞಾನಂ ಅಂತ ಅರ್ಥ. ಕರ್ಮಕ್ಕಿಂತ ಬೇರೆಯಾದ ಇನ್ನೊಂದಾದ ಜ್ಞಾನವು ಅನ್ನುವ ಅರ್ಥ ಇಲ್ಲಿ. ಅದನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ಪಂಚಮಿ ವಿಭಕ್ತಿಯು ಅಕರ್ಮಣಃ, ಅಕರ್ಮಕ್ಕಿಂತಲೂ ಅಂತ ಹೇಳುವಾಗ ಜ್ಞಾನನಿಷ್ಠಾಯ ಅಪಿ ಅನ್ನೋದು ಅದಕ್ಕೆ ಅರ್ಥ. ಅದಕ್ಕಿಂತಲೂ ಕೂಡ ಅನ್ನೋದೇ ಅರ್ಥ ಅಲ್ಲಿ. ಅತ್ರ ಅಕರ್ಮ ಶಬ್ದಸ್ಯ ಜ್ಞಾನನಿಷ್ಠಾ ವಿಷಯತ್ವಂ ಕಥಂ ಮಾತೆ ಸಂಗೋಸ್ತು ಅಕರ್ಮಣಿ ಇತ್ಯತ್ರ ಸ ಏವ ಕರ್ಮಾಭಾವ ವಿಷಯತೆಯ ವ್ಯಾಖ್ಯಾತಃ. ಇಲ್ಲಿ ಹಿಂದೆ ಹೇಳಿದಾಗ 2ನೇ ಅಧ್ಯಾಯದಲ್ಲಿ ಮಾತೆ ಸಂಗೋಸ್ತು ಅಕರ್ಮಣಿ, ಕರ್ಮ ಮಾಡದೇ ಇರುವುದರಲ್ಲಿ ನಿನಗೆ ಸಂಘ ಉಂಟಾಗದೇ ಇರಲಿ ಅಂತ ಅಲ್ಲಿ ಹೇಳುವಾಗ ಅಕರ್ಮ ಶಬ್ದಕ್ಕೆ ಕರ್ಮ ಅಕರ್ಮ ಅಂತಾನೆ ಅರ್ಥ ಮಾಡಿದ್ರು. ಆದರೆ ಇಲ್ಲಿ ಹೇಗೆ ಜ್ಞಾನನಿಷ್ಠೆ ಅಂತ ಅರ್ಥ ಮಾಡ್ತಾರೆ ಅಂದ್ರೆ, ಈ ಪ್ರಕರಣದ ಆರಂಭದಲ್ಲಿ ನೈಷ್ಕರ್ಮ್ಯ ಅನ್ನುವ ಶಬ್ದ ಬಂದಿದೆ. ನ ಕರ್ಮಣಾಂ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ಅಂತ. ಆ ನೈಷ್ಕರ್ಮ್ಯ ಶಬ್ದಕ್ಕೆ ಹಾಗೆಯೇ ಅರ್ಥ ಮಾಡಿದ್ರೆ ಉಚಿತವಾದದ್ದು ಜ್ಞಾನನಿಷ್ಠ ಅಂತ ಮಾಡಬೇಕು. ಯಾಕೆಂದ್ರೆ ನೈಷ್ಕರ್ಮ್ಯ ಶಬ್ದಕ್ಕೆ ಕರ್ಮವಿಲ್ಲದೆ ಇರೋದು ಅಂತ ಅರ್ಥ ಮಾಡಿದ್ರೆ, ಕರ್ಮವನ್ನು ಆರಂಭಿಸದೆ ಹೋದ್ರೆ ಕರ್ಮವಿಲ್ಲದೆ ಹೋಗುತ್ತೆ. ಆವಾಗ ಸಾಧ್ಯವೂ ಸಾಧನವೂ ಒಂದೇ ಆಯ್ತು. ಕರ್ಮ ಆರಂಭಿಸದೆ ಹೋದ್ರೆ ಕರ್ಮವಿಲ್ಲದೆ ಹೋಗುತ್ತೆ. ಹಂಗಾದ್ರೆ ಏನರ್ಥ? ಸಾಧನವು ಕರ್ಮ ಇಲ್ಲದೆ ಇರೋದು, ಸಾಧ್ಯವೂ ಕರ್ಮ ಇಲ್ಲದೆ ಇರೋದು, ಎರಡೂ ಒಂದೇ ಆಗೋಯ್ತು. ಹಾಗೆ ಅರ್ಥ ಮಾಡೋದಕ್ಕೆ ಉಚಿತವಲ್ಲ. ಯಾಕೆಂದ್ರೆ ಈ ಭಗವದ್ಗೀತೆ ಉಪದೇಶದಲ್ಲಿ ಆ ರೀತಿ ಶ್ಲೋಕಗಳಲ್ಲಿ ಬರೋದಿಲ್ಲ. ಸರಿಯಾದ ಉಪಪನ್ನವಾದ ಉಪದೇಶಗಳೇ ಇಲ್ಲಿ ಇರುವಂತಹದ್ದು. ಆದ್ದರಿಂದ ಕರ್ಮಣಾಮರಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣತೆ ಅಂತ ಹೇಳಿದಾಗ ಇಲ್ಲಿ ಜ್ಞಾನನಿಷ್ಠೆ ಅನ್ನೋದು ನೈಷ್ಕರ್ಮ್ಯ ಶಬ್ದಕ್ಕೆ ಅಲ್ಲಿ ಅರ್ಥ ಮಾಡಿರೋದೇ ಉಚಿತವಾದದ್ದು ಅಂತ ಆ ಶ್ಲೋಕದಲ್ಲಿ ಹೇಳಲ್ಪಟ್ಟಿತು. ಅದನ್ನ ಇಲ್ಲಿ ಇಟ್ಟುಕೊಂಡು ತದ್ವತ್ ಅತ್ರಾಪಿ ಅನುಷ್ಠಾನತ್ಯಾಗೆ ಪ್ರಸಕ್ತೆ, ಇಲ್ಲಿಯೂ ಕೂಡ ಕರ್ಮ ಮಾಡದೇ ಇರೋದನ್ನೇ ಅರ್ಥ ಮಾಡಬೇಕಾಗಿರುವಾಗ ಇಲ್ಲಿ ತಸ್ಮಾತ್ ಅನುಷ್ಠಾನಮೇವ ಜ್ಯಾಯ ಇತಿ ವಕ್ತುಂ ಉಚಿತಂ. ಅನುಷ್ಠಾನವೇ ಶ್ರೇಷ್ಠ ಅಂತ ಹೇಳಬೇಕಿಲ್ಲಿ, ಅದುವೇ ಉಚಿತವಾದದ್ದು. ಅದರಿಂದ ನೈಷ್ಕರ್ಮ್ಯಂ ಅನ್ನೋದಕ್ಕೆ ಜ್ಞಾನಯೋಗ ಉಪಕ್ರಮೆ ಕರ್ಮಯೋಗ ಜ್ಞಾನಯೋಗಯೋ ತಾರತಮ್ಯಂ ಅನುಯುಕ್ತಂ ಅಂದ್ರು. ಇಲ್ಲಿ ಆರಂಭದಲ್ಲಿ ಕರ್ಮಯೋಗ ಜ್ಞಾನಗಳ ಒಂದು ತಾರತಮ್ಯವು ಪರಸ್ಪರ ತರತಮ ಭಾವ, ಯಾವುದು ಹೆಚ್ಚು ಯಾವುದು ಕಡಿಮೆ, ಇದುವೇ ಮತ್ತೆ ಮತ್ತೆ ಹೇಳಲ್ಪಟ್ಟಿದೆ. ಆದ್ದರಿಂದ ಇಲ್ಲಿಯೂ ಕೂಡ ತಸ್ಯೈವ ಚ ಉತ್ತರಂ ಇಹ ವಿವಕ್ಷಿತಂ, ಅದರ ಉತ್ತರವನ್ನೇ ಇಲ್ಲಿಯೂ ಹೇಳಬೇಕಾದ್ದು ಉಚಿತವಾಗಿ ಬರುತ್ತೆ, ಸಂಗತವಾಗಿ ಬರುತ್ತೆ. ಮುಮುಕ್ಷು ಸಾಧ್ಯತ್ವೇನ ನಿರ್ದಿಷ್ಟಸ್ಯ ನೈಷ್ಕರ್ಮ್ಯಸ್ಯ ಸುಷುಪ್ತ್ಯಾದಿ ಸುಲಭ ಕರ್ಮ ಅಭಾವತ್ವಂ ಚ ಯುಕ್ತಂ ಕರ್ಮ ಅನಾರಂಭಾತ್ ನೈಷ್ಕರ್ಮ್ಯಂ ಇತ್ಯತ್ರ ಸಾಧ್ಯ ವಿಶೇಷ ಪ್ರಸಂಗಾಚ. ಇದುವೇ ಇಲ್ಲಿ ಹೇಳುವ ವಿಷಯ. ಮುಮುಕ್ಷು ಸಾಧ್ಯತ್ವೇನ ನಿರ್ದಿಷ್ಟಸ್ಯ ನೈಷ್ಕರ್ಮ್ಯಸ್ಯ. ನೈಷ್ಕರ್ಮ್ಯ ಅಂದ್ರೆ ಕರ್ಮಗಳೆಲ್ಲ ಏನು ಮಾಡದೇ ಇರುವಂತಹದ್ದು. ಕರ್ಮಗಳು ಏನು ಮಾಡದೇ ಇರೋದು ಅಂತ ಹೇಳಿದ್ರೆ ಇಲ್ಲಿ ಯಾರು ಅಧಿಕಾರಿಯಲ್ಲಿ ಹೇಳಲ್ಪಡ್ತಿರೋದು? ಒಬ್ಬ ಮುಮುಕ್ಷು ಆದವನಿಗೆ ಉಪದೇಶ. ಇಲ್ಲಿ ಬ್ರಹ್ಮವಿದ್ಯಾ ಉಪದೇಶ ಮಾಡಲ್ಪಡ್ತಾ ಇದೆ. ಮೋಕ್ಷಾಧಿಕಾರಿ, ಮೋಕ್ಷದಲ್ಲಿ ಇಚ್ಛೆ ಇರುವವನು, ಅವನಿಗೆ ಉಪದೇಶ ಮಾಡ್ತಾ ಇದೆ. ಇವನಿಗೆ ಕರ್ಮವನ್ನು ಮಾಡದೇ ಇರೋದು ಅಂತ ಹೇಳಿದ್ರೆ ಸುಷುಪ್ತಿಯಲ್ಲಿಯೇ ಅದು ಸಿದ್ಧವಾಗಿಬಿಡುತ್ತೆ ಇವನಿಗೆ.
ಏನು ಮಾಡಲೇಬೇಕಾಗಿಲ್ಲ. ಮುಮುಕ್ಷು ಯಾವ ಸಾಧನೆ ಮಾಡಬೇಕು, ಏನು ಕರ್ಮಗಳನ್ನು ಬಿಡೋದೇ ನೀನು ಮಾಡಬೇಕಾದ್ದು ಅಂದರೆ ಸುಷುಪ್ತಿಯಲ್ಲಿ ಏನು ಕರ್ಮ ಮಾಡೋದಿಲ್ಲ, ಅಲ್ಲಿ ಮಾಡಿದ ಹಾಗೆ ಹೋಗುತ್ತೆ ಸಾಧನ, ಮೋಕ್ಷ ಬಂದುಬಿಡ್ಬೇಕು ಅವಾಗ ಸುಷುಪ್ತಿಯಲ್ಲಿ. ಆದ್ದರಿಂದ ಅದು ವಿರುದ್ಧವಾಗುತ್ತೆ. ಅದು ಯುಕ್ತವಲ್ಲ. ಸುಷುಪ್ತಿಯ ಆದಿ ಸುಲಭ ಕರ್ಮ ಅಭಾವತ್ವ ಚ ಅಯುಕ್ತಂ. ಸುಲಭವಾಗಿ ಕರ್ಮ ಅಲ್ಲಿ ಮಾಡದೇ ಇರೋದು ಲಭಿಸ್ಬಿಡುತ್ತೆ ಅವನಿಗೆ, ಮುಮುಕ್ಷುಗೆ, ಬೇರೆ ಏನು ಮಾಡಲೇಬೇಕಾಗಿಲ್ಲ. ಅದು ಯುಕ್ತವಲ್ಲ. ಎರಡನೆಯದು ಕರ್ಮ ಆರಂಭಿಸದೆ ಹೋದ್ರೆ ನೈಷ್ಕರ್ಮ್ಯ ಅನ್ನೋದ್ರಲ್ಲಿ ಸಾಧ್ಯ ಸಾಧನ ಭಾವದಲ್ಲಿ ಸಾಧ್ಯಕ್ಕೂ ಸಾಧನಕ್ಕೂ ವ್ಯತ್ಯಾಸವೇ ಇರೋದಿಲ್ಲ. ಸಾಧ್ಯ ಅವಿಶೇಷ ಪ್ರಸಂಗ, ಸಾಧ್ಯಕ್ಕೂ ಸಾಧನಕ್ಕೂ ವಿಶೇಷವೇ ಇರೋದಿಲ್ಲ. ಸಾಧನವೇ ಸಾಧ್ಯವಾಗಿಬಿಡುತ್ತೆ, ಅದರಲ್ಲಿಯೂ ವಿರೋಧ ಬರುತ್ತೆ. ಆ ಕಾರಣದಿಂದ ಇಲ್ಲಿ ಅತಃ ಜ್ಞಾನನಿಷ್ಠೈವ ಅತ್ರ ಅಕರ್ಮ ಶಬ್ದೇನ ಅಭಿಧೀಯತೆ ಇತಿ ಅರ್ಥ. ಜ್ಞಾನನಿಷ್ಠೆಯನ್ನೇ ಅರ್ಥ ಮಾಡೋದು ಉಚಿತವಾಗಿದೆ ಇಲ್ಲಿ ಅನ್ನೋದನ್ನ ಸಮರ್ಥನೆ ಮಾಡ್ತಾರೆ ಸ್ವಾಮಿ ದೇಶಿಕನ್ನು. ಕರ್ಮನಿಷ್ಠಾಯ ಜ್ಯಾಯಸ್ತ್ವೇ ವಕ್ಷ್ಯಮಾಣಂ ಹೇತ್ವಂತರಮಾಹ ಕರ್ಮಣಿ ಕ್ರಿಯಮಾಣೆ ಚ ಅಂತ ಹೇಳ್ಬಿಟ್ಟು, ಕರ್ಮ ಮಾಡುತ್ತಿರುವಾಗಲೂ ಕೂಡ ಕರ್ಮನಿಷ್ಠೆಯೇ ಶ್ರೇಷ್ಠವಾದದ್ದು ಜ್ಞಾನನಿಷ್ಠೆಗೆ ಅಂತ ಹೇಳುವಾಗ ಇನ್ನೊಂದು ಕಾರಣವ ಮುಂದೆ ಹೇಳಲ್ಪಡುತ್ತೆ. ಆತ್ಮ ಅನುಸಂಧಾನವು ಕೂಡ ಅಂತರ್ಭಾವ ಇದರಲ್ಲಿ ಅಂತರ್ಗತವಾಗಿದೆ ಅನ್ನೋ ವಿಷಯ ಮುಂದೆ ಹೇಳಲ್ಪಡುತ್ತೆ. ಅನಂತರಮೇವ ಇತಿ ಆಸನ್ನತ್ವಾಭಿಧಾನೇನ ತಸ್ಯ ಇಹ ವಿಪ್ರೇತತ್ವ ದರ್ಶಿತಂ. ನೇನು ಬರುತ್ತೆ ಮುಂದೆ, ಈಗಲೇ ತಕ್ಷಣದಲ್ಲಿ ಅದು ಕೂಡ ಹೇಳಲ್ಪಡುತ್ತೆ ಅನ್ನೋದ್ರಿಂದಲೇ ಅನಂತರಮೇವ ಜ್ಞಾನಯೋಗ ಶಕ್ತಸ್ಯಾಪಿ ಕರ್ಮಯೋಗಾನುಷ್ಠಾನಾಯ ಅಭಿಪ್ರಾಯಿಕಮಾತ್ಮಾಹ ಕರ್ಮಣಃ ಇತಿ. ಜ್ಞಾನನಿಷ್ಠೆಗೆ ಜ್ಞಾನಯೋಗಕ್ಕೆ ಶಕ್ತಿ ಇದ್ದರೂ ಕೂಡ ಕರ್ಮಯೋಗಾನುಷ್ಠಾನವೇ ಇಲ್ಲಿ ಹೇಳಲ್ಪಡ್ತಿರೋದು, ಅದುವೇ ಉಪದಿಷ್ಟವಾಗಿದೆ ಅನ್ನೋದನ್ನ ಹೇಳ್ತಾರೆ. ಜ್ಞಾನನಿಷ್ಠಾಯ ಇತಿ ಪಂಚಮಿ. ಅಪ್ರಸಕ್ತ ಪ್ರತಿಯೋಗಿಕಂ ಧ್ಯಾಯಸ್ಥ ವಚನಂ ಅಯುಕ್ತಮಿತಿ ಭಾವ ಹೇಳಲು. ಇಲ್ಲಿ ಒಂದು ಯಾವುದು ಒಂದು ಇದು ಹೆಚ್ಚು ಇದು ಶ್ರೇಷ್ಠ ಅಂತ ಹೇಳಿದ್ರೆ ಅದಕ್ಕೊಂದು ಪ್ರತಿಯೋಗಿ ಹೇಳಬೇಕು. ಯಾವುದಕ್ಕೆ ಹೋಲಿಸಿದ್ರೆ ಇದು ಶ್ರೇಷ್ಠ. ನಾವು ಒಂದು ಬೆಟರ್ ಅಂತ ಹೇಳಿದ್ರೆ ಬೆಟರ್ ಕಂಪೇರ್ಡ್ ಟು ವಾಟ್ ಅಂತ ಶಬ್ದ ಅರ್ಥ ಬರುತ್ತೆ, ಅಲ್ಲಿ ಪ್ರಶ್ನೆ ಬರುತ್ತೆ. ಪ್ರತಿಯೋಗಿ ಅಂತ ಹೆಸರು, ಇದು ಅನುಯೋಗಿ, ಅದು ಪ್ರತಿಯೋಗಿ. ಒಂದು ಇದನ್ನ ಹೇಳಿ ಎರಡು ವಿಷಯಗಳನ್ನ ನಾವು ಹೋಲಿಸ್ತಾ ಇದ್ದೀವಿ. ಆದ್ದರಿಂದ ಒಂದು ಇದು ಶ್ರೇಷ್ಠ ಅಂತ ಹೇಳಿದ್ರೆ ಯಾವುದಕ್ಕಿಂತ ಶ್ರೇಷ್ಠ, ಆ ಪ್ರತಿಯೋಗಿ ಅಪೇಕ್ಷೆ ಬರುತ್ತೆ ಅಲ್ಲಿ. ಆದ್ದರಿಂದ ಇಲ್ಲಿ ಪ್ರಸಕ್ತವಾಗಿಲ್ಲ ಪ್ರತಿಯೋಗಿ, ಜಾಯಸ್ತೋಚನ ಹೇಳಕ್ಕಾಗೋದಿಲ್ಲ. ಆದ್ದರಿಂದ ಇಲ್ಲಿ ಪ್ರತಿಯೋಗಿಯೇ ಪ್ರಸಕ್ತವಾಗದೆ ಹೋದರೆ ಯಾವುದಕ್ಕಿಂತ ಹೆಚ್ಚು ಅಂತ ಹೇಳಕ್ಕಾಗೋದಿಲ್ಲ. ಇದುವೇ ಶ್ರೇಷ್ಠಪ್ಪ ಅಂತ ಹೇಳಿದ್ರೆ ಯಾವುದಕ್ಕಿಂತ ಶ್ರೇಷ್ಠ ಅನ್ನೋದು ಪ್ರಶ್ನೆ ಬರುತ್ತೆ. ಆದ್ದರಿಂದ ಇದುವೇ ಯಾವುದಕ್ಕಿಂತ ಶ್ರೇಷ್ಠ ಅಂತ ಹೇಳಿದೆ ಬರೀ ಇದೊಂದೇ ಶ್ರೇಷ್ಠ ಅಂತ ಹೇಳಿದ್ರೆ ಅವಾಗ ಅರ್ಥವಾಗುವುದಿಲ್ಲ, ಸರಿಯಾಗಿ ಅರ್ಥ ಬರೋದಿಲ್ಲ. ಆದ್ದರಿಂದಲೇ ಇಲ್ಲಿ ಜ್ಞಾನನಿಷ್ಠೆಗಿಂತ ಕರ್ಮಯೋಗ, ಜ್ಞಾನನಿಷ್ಠಾಯ ಅಂತ ಹೇಳಿ ಜ್ಞಾನನಿಷ್ಠಾಯ ಅಪಿ ಕರ್ಮಯೋಗವೇ ಜಾಯವಾದ ಹೆಸರು ಅಂತ ಕರ್ಮಣಃ ಜ್ಞಾನನಿಷ್ಠಾಯ ಜಾಯಸ್ತವಚನಂ ಜ್ಞಾನನಿಷ್ಠಾಯ ಅಧಿಕಾರೇ ಸತ್ಯೇವ ಉಪಪದ್ಯತೆ ಅನ್ನೋದನ್ನ ಇಲ್ಲಿ ಹೇಳುವಾಗ ಜ್ಞಾನನಿಷ್ಠೆಯನ್ನು ಅದಕ್ಕೂ ಇದಕ್ಕೂ ಹೋಲಿಸ್ತಾ ಇರೋದಿಲ್ಲಿ ತರತಮ ಭಾವ. ಉತ್ತರಾರ್ಧಸ್ಯ ಅವತಾರಮಾಹ ಯದಿ. ಅದರಿಂದ ಇಲ್ಲಿ ಮುಂದೆ ಎರಡನೆಯ ಅರ್ಧ ಶರೀರ ಯಾತ್ರಾಪಿ ನತೆ ನ ಪ್ರಸಿದ್ಧೇತೆ ಅಕರ್ಮಣಃ ಅಂತ ಹೇಳೋದನ್ನ ಮುಂದೆ ಇದರಲ್ಲಿ ಮಿಕ್ಕ ಭಾಗದಲ್ಲಿ ಇಲ್ಲಿ ಮಾಡ್ತಾರೆ. ಅದು ಯದಿ ಸರ್ವಂ ಕರ್ಮ ಪರಿತ್ಯಜ್ಯ ಕೇವಲಂ ಜ್ಞಾನನಿಷ್ಠಾಯಾಮ್ ಅಧಿಕರೋಷಿ, ಎಲ್ಲ ಕರ್ಮವನ್ನು ತ್ಯಾಗ ಮಾಡಿ ಪರಿಪೂರ್ಣವಾಗಿ ಕೇವಲ ನಿಷ್ಠೆಯನ್ನೇ ಮಾಡ್ತೀನಿ ಅಂತ ಹೋದರೆ ಆಗ ಶರೀರ ಯಾತ್ರೆಯು ನಿಂಗೆ ಸಿದ್ಧಿಸೋದಿಲ್ಲ ಅಂತ ಹೇಳ್ಬಿಟ್ಟು, ಅತ್ರ ತು ಅಕರ್ಮಣಃ ಇತಿ ಬಹುವ್ರೀಹಿ ತೇ ಇತ್ಯನೇನ ಸಮಾನಾಧಿಕರಣ್ಯಾತಿಥಿ ವ್ಯಂಜನಾಯ ಕರ್ಮಣಸ್ತೆ ಜ್ಞಾನನಿಷ್ಠಸ್ಯ ಇತ್ಯುಕ್ತಂ ಅಂತ ಹೇಳಿದ್ರು. ಇಲ್ಲಿ ನ ಕರ್ಮ ಯಸ್ಯ ಸಹ ಅಕರ್ಮ ಅಂತ ಅರ್ಥ. ಇಲ್ಲಿ ಬಹುವ್ರೀಹಿ ಅಂದ್ರೆ ಅನ್ಯಪದ ಪ್ರಧಾನ, ಅದಕ್ಕೆ ಇಲ್ಲಿ ನ ಪ್ರಸಿದ್ಧೇತ್ ಅಕರ್ಮಣಃ, ನ ಪ್ರಸಿದ್ಧೇತ್ ಅಕರ್ಮಣಃ ಅಂತ ಹೇಳುವಾಗ ಯದಿ ಸರ್ವಂ ಕರ್ಮ ಪರಿತ್ಯಜ್ಯ ಕೇವಲಂ ಜ್ಞಾನನಿಷ್ಠಾಯಾಂ ತ್ವಂ ಅಧಿಕರೋಷಿ ತರ್ಹಿ ಅಕರ್ಮಣಃ ತೇ ಅಂದ್ರು. ಅಕರ್ಮಣಃ ತೇ ಅಂದ್ರೆ ನ ಕರ್ಮ ಯಸ್ಯ ಸಹ ಅಕರ್ಮಣಃ ತೇ. ಅದರಿಂದ ಯಾರಿಗೆ ಕರ್ಮವಿಲ್ಲವೋ, ಕರ್ಮ ಎಲ್ಲ ಬಿಟ್ಟು ಬಿಟ್ಟಿದ್ದಾನೋ ಅವನು ಅಕರ್ಮ, ಅವನಿಗೆ ಅಂತ ಅರ್ಥ. ಆ ರೀತಿ ಕರ್ಮವನ್ನೆಲ್ಲ ಬಿಟ್ಟು ಇರುವ ನಿನಗೆ ಅನ್ನುವುದು ಇಲ್ಲಿ ಅಕರ್ಮ ಶಬ್ದಕ್ಕೆ ಬಹುವ್ರೀಹಿ ಸಮಾಸವನ್ನು ಮಾಡಬೇಕು. ಅನ್ಯಪದ ಪ್ರಧಾನ ಅಂತ ನ ಕರ್ಮ ಯಸ್ಯ ಸಹ ಅಕರ್ಮ ತಸ್ಯ ಅಕರ್ಮಣಃ
ಅಂತ ಅರ್ಥ, ಅವನಿಗೆ ಅಂತ ಹೇಳ್ಬಿಟ್ಟು. ಅಂದ ಅಕರ್ಮಣಃ ಇತಿ ಬಹುವೃತ್ತೇ ಇತ್ಯನೇನ ಸಾಮಾನಾಧಿಕರಣ್ಯಾತ್ ಅಕರ್ಮಣಃ ತೇ ಅಂತ ಹೇಳಲ್ಪಟ್ಟಿದೆ. ಕರ್ಮವಿಲ್ಲದೆ ಇರುವ ನೀನು ಅಂತ ಅರ್ಥ. ಅದರಿಂದ ಅಕರ್ಮ ಅನ್ನೋದು ಕರ್ಮವಿಲ್ಲದೆ ಇರೋದು ಅನರ್ಥವಲ್ಲ, ಕರ್ಮವಿಲ್ಲದೆ ಇರುವ ಒಬ್ಬ ಪುರುಷನನ್ನು ತಿಳಿಸುತ್ತೆ. ಅದು ಕರ್ಮವಿಲ್ಲದಿರುವ ಪುರುಷ, ಕರ್ಮವನ್ನು ಬಿಟ್ಟ ಒಬ್ಬ ಅಧಿಕಾರಿಯನ್ನು ತಿಳಿಸುತ್ತೆ. ಆ ಅಧಿಕಾರಿ ಯಾರು ಅಂದ್ರೆ ನೀನು. ಅಕರ್ಮಣಃ ತೇ ಅನ್ನೋದು ಅನ್ವಯ ಅಲ್ಲಿ ಆ ರೀತಿ ಅರ್ಥ ಮಾಡಿದ್ದಾರೆ ಅದನ್ನು ಹೇಳ್ತಾರೆ. ನಾನು ಸರ್ವಕರ್ಮ ಪರಿತ್ಯಾಗಿನಃ ಯದಿ ಶರೀರ ಯಾತ್ರಾಪಿ ನ ಸ್ಯಾತ್ ತತಃ ಲಬ್ಧ ಉಪಾಯಸ್ಯ ತಸ್ಯ ಸ್ವರಸತಃ ಪ್ರತಿಬಂಧ ನಿವೃತ್ತೇ ಅಯತ್ನ ಲಭ್ಯೈವ ಮುಕ್ತಿ ಸ್ಯಾತ್ ಇತಿ ಆಶಂಕ್ಯ. ಇದು ಒಂದು ಒಳ್ಳೆಯ, ಸ್ವಾಮಿ ದೇಶಿಕನ್ ಬಹಳ ಸ್ವಾರಸ್ಯವಾಗಿ ಇಲ್ಲಿ ವಿಚಾರ ಮಾಡ್ತಾರೆ ವ್ಯಾಖ್ಯಾನದಲ್ಲಿ ಹೇಳುವಾಗ. ಶರೀರ ಯಾತ್ರಾ ಪಿಚತೆ ನ ಪ್ರಸಿದ್ಧೇದ ಕರ್ಮಣಃ ಅಂದ್ರೆ ಬಹಳ ಸುಲಭವಾಗೋಯ್ತಲ್ಲ. ಅವಾಗ ಶರೀರ ಹೋಗ್ಬಿಟ್ರೆ ಒಳ್ಳೇದಾಯ್ತು, ನನಗೆ ಸಾಧನ ಮುಗಿದೋಗುತ್ತೆ, ಮೋಕ್ಷ ಬರ್ಬೇಕಲ್ಲ, ಜ್ಞಾನ ಎಷ್ಟೇ ಸಿದ್ಧಿಸ್ಬಿಡ್ಬೇಕು ಅವಾಗ, ಆಮೇಲೆ ಭಕ್ತಿ ಹೊರಟೋಗ್ಬೇಕು ನಾನು. ಶರೀರ ಯಾತ್ರೆ ಇರೋದಿಲ್ಲಪ್ಪ ನಿನ್ಗೆ, ಕರ್ಮ ಎಲ್ಲ ಬಿಟ್ಬಿಟ್ರೆ ಅಂತ ಹೇಳಿದ್ರೆ ಒಳ್ಳೇದೇ ಆಯ್ತು. ಶರೀರ ಯಾತ್ರೆ ಮುಗಿಸ್ಬೇಕು ಅಂತಾನೆ ನೋಡ್ತಾ ಇರೋದು ನಾವು. ಶರೀರ ಯಾತ್ರೆ ಮುಗಿಯುತ್ತೆ, ಆವಾಗ ನನಗೆ ಮುಂದೆ ಭಕ್ತಿ ಯೋಗ ಬರ್ಬೇಕಲ್ಲ, ಜ್ಞಾನ ಪೂರ್ತಿಯಾಗಿ. ಶರೀರ ಯಾತ್ರೆ ಇಲ್ಲದೆ ಹೋದ್ರೆ ಒಳ್ಳೇದೇ ಆಯ್ತಲ್ಲ, ಮುಕ್ತಿಗೆ ಪ್ರತಿಬಂಧ ನಿವೃತ್ತಿ ಆಗೋಯ್ತಲ್ಲ. ಆ ಪ್ರಶ್ನೆ ಹಾಕ್ತಾರೆ ಇಲ್ಲಿ. ಸರ್ವಕರ್ಮ ಪರಿತ್ಯಾಗಿನಃ ಯದಿ, ಎಲ್ಲಾ ಕರ್ಮವನ್ನು ಬಿಟ್ಟವನಿಗೆ ಶರೀರ ಯಾತ್ರಾಪಿ ನ ಸ್ಯಾತ್, ಶರೀರ ಯಾತ್ರೆ ಇಲ್ಲದೆ ಹೋದ್ರೆ ಲಬ್ಧೋಪಾಯಸ್ಯ ತಸ್ಯ, ಉಪಾಯ ಸಂಭವಿಸ್ಬಿಟ್ಟು ಉಪಾಯ ಮುಗಿದೋಗುತ್ತೆ ಅವನಿಗೆ. ಸ್ವರಸತಃ ಪ್ರತಿಬಂಧ ನಿವೃತ್ತೇ, ಸ್ವರಸವಾಗಿ ತಾನೇ ಪ್ರತಿಬಂಧ ಹೋಗ್ಬಿಡ್ತು. ಶರೀರ ತಾನೇ ಪ್ರತಿಬಂಧಕ, ಇಲ್ಲಿ ಅಡ್ಡಿಯಾಗಿರೋದು ನಮಗೆ, ಅದು ಹೋಗ್ಬಿಡುತ್ತೆ ತಾನಾಗಿ. ಕರ್ಮವೆಲ್ಲ ಬಿಟ್ಬಿಟ್ರೆ ಹೋಗ್ಬಿಡುತ್ತೆ ಶರೀರ, ಒಳ್ಳೇದಾಯ್ತಲ್ಲ. ಅಯತ್ನ ಲಭ್ಯ ಏವ ಮುಕ್ತಿ ಸ್ಯಾತ್, ಯಾವ ಪ್ರಯತ್ನವಿಲ್ಲದೆ ಮೋಕ್ಷ ಸಿಕ್ಬಿಡ್ಬೇಕು ಅವನಿಗೆ ಅಂತ ಪ್ರಶ್ನೆ ಇಲ್ಲಿ. ಇತಿ ಆಶಂಕ್ಯ ಆಹ ಯಾವತ್ ಅಂತ ಹೇಳಿದ್ರು. ಇಲ್ಲಿ ಸಾಧನ ಸಮಾಪ್ತಿ ಆಗುವವರೆಗೂ ಶರೀರವನ್ನು ಧರಿಸಿರ್ಬೇಕು ಇವನು. ಶರೀರ ಹೋಗೋದ್ರಿಂದ ಸಾಧನ ಮುಗಿಯೋದಿಲ್ಲ, ಸಾಧನ ಮುಗಿಯೋವರೆಗೂ ಶರೀರ ಇರಬೇಕು. ಆದ್ದರಿಂದ ಸಾಧನ ಎಷ್ಟು ದಿನ ಇವನು ಸಾಧಿಸ್ತಾನೆ ಅನ್ನೋದು ಫಲ ಬರೋವರೆಗೂ ಸಿಗುತ್ತೆ. ಶರೀರ ಹೋಗೋದೇ ಫಲಕ್ಕೆ ಕಾರಣವಲ್ಲ, ಸಾಧನ ಮುಗಿಯೋದು ಫಲಕ್ಕೆ ಕಾರಣ. ಆದ್ದರಿಂದ ಇವನು ಸಾಧನವನ್ನು ಪೂರ್ಣಗೊಳಿಸ್ಬೇಕು. ಜ್ಞಾನಯೋಗ ಕರ್ಮಯೋಗವನ್ನು ಜ್ಞಾನಯೋಗವನ್ನು ಆರಂಭಿಸಿ ಪೂರ್ಣಗೊಳಿಸದೆ ಹೋದರೆ, ಪೂರ್ಣಗೊಳಿಸುವವರೆಗೂ ಫಲ ಬರೋದಿಲ್ಲ. ಮಧ್ಯದಲ್ಲಿ ಶರೀರ ಹೋದರೂ ಫಲ ಬರೋದಿಲ್ಲ ಅವನಿಗೆ. ಇನ್ನೊಂದು ಶರೀರ ಬಂದು ಅದು ಮುಂದುವರಿಯುತ್ತೆ, ಅದುವೇ ಸಾಧನ ಮುಂದುವರಿಯುತ್ತೆ. ಇದರ ಒಂದು ವಾಸನೆಯಿಂದ ಅವನು ಮುಂದುವರಿಸ್ತಾನೆ ಮುಂದಿನ ಜನ್ಮಗಳಲ್ಲಿಯೂ ಕೂಡ. ಭಕ್ತಿಯೋಗಿಯೂ ಹಾಗೆಯೇ, ಭಕ್ತಿಯೋಗಿಗೆ ಒಂದು ಶರೀರ ಹೋದರೆ ಇನ್ನು ಸಾಧನ ಮುಗಿದಿಲ್ಲ ಅಂದ್ರೆ ಇನ್ನೊಂದು ಶರೀರದಲ್ಲೂ ಭಕ್ತಿಯೋಗ ಆರಂಭಿಸುತ್ತೆ, ಮತ್ತೆ ಬರುತ್ತೆ. ಹೀಗೆ ಎಷ್ಟೋ ಜನ್ಮಗಳನ್ನು ತೆಗಿಬಹುದು ಅವನು. ಆದ್ದರಿಂದ ಸಾಧನ ಮುಗಿದಾಗಲೇ ಫಲವೇ ಹೊರತು ಶರೀರ ಹೋದಾಗ ಫಲವಲ್ಲ. ಅದರಿಂದ ಕರ್ಮ ಎಲ್ಲ ಬಿಟ್ಬಿಟ್ರೆ ಶರೀರ ಹೋದರೆ ಪ್ರತಿಬಂಧಕ ನಿವೃತ್ತವಾಗೋಯ್ತು, ಮೋಕ್ಷ ಬಂದು ಬಿಡ್ಬೇಕು ನನಗೆ ಅಂದ್ರೆ ಹಾಗೆ ಬರೋದಿಲ್ಲ. ಶರೀರ ಹೋಗೋದ್ ಕಾರಣವಲ್ಲ ಫಲ ಬರೋಕ್ಕೆ, ಸಾಧನ ಮುಗಿಯೋದೇ ಕಾರಣ. ಸಾಧನ ಮುಗಿಯುವವರೆಗೂ ಶರೀರವನ್ನು ಉಳಿಸ್ಕೋಬೇಕು ಇವನು, ದೃಢವಾಗಿ ಆರೋಗ್ಯವಾಗಿ ಇಟ್ಕೊಳ್ಬೇಕು ಶರೀರವನ್ನ. ಹಾಗಿಲ್ಲದೆ ಹೋದರೆ ಸಾಧನವೇ ಮಾಡೋಕ್ಕಾಗೋದಿಲ್ಲ. ಅದನ್ನ ಇಲ್ಲಿ ಬಹಳ ಬಹಳ ಸೊಗಸಾಗಿ ಸ್ವಾಮಿ ದೇಶಿಕನ್ ಹೇಳ್ತಾರೆ ಇಲ್ಲಿ ವ್ಯಾಖ್ಯಾನ ಮಾಡುವಾಗ. ಯಾವತ್ ಸರ್ವಕರ್ಮ ಪರಿತ್ಯಾಗಿನಃ ಯದಿ ಶರೀರ ಯಾತ್ರಾಪಿ ನ ಸ್ಯಾತ್ ಲಬ್ಧೋಪಾಯಸ್ಯ ತಸ್ಯ ಸ್ವರಸತಃ ಪ್ರತಿಬಂಧ ನಿವೃತ್ತೇ, ಸ್ವರಸವಾಗಿ ಪ್ರತಿಬಂಧ ಹೋಗ್ಬಿಡ್ತು. ಅಯತ್ನ ಲಭ್ಯ ಏವ ಮುಕ್ತಿ. ವ್ಯರ್ಥ ಶಾಸ್ತ್ರ ಎಲ್ಲ 32 ಬ್ರಹ್ಮವಿದ್ಯೆಗಳು ಯಾಕೆ ಬೇಕು, ತಾನಾಗೆ ಹೋಗ್ಬಿಡುತ್ತೆ ಅವಾಗ. ಅದರಿಂದ ಆಶಂಕೆಯನ್ನು ತೆಗಿತಾರೆ ಇಲ್ಲಿ. ನಹಿ ಸಾಧನಾನುಪ್ರವೇಶ ಮಾತ್ರ ಫಲಸಿದ್ಧಿ ಕಿಂತು ಸಾಧನ ಸಂಪೂರ್ತ್ಯ ಏವ ಸಂಪೂರ್ತೇ ಏವ ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಸಾಧನ ಆರಂಭಿಸ್ಬಿಟ್ರೇನೆ ಫಲ ಸಿದ್ಧಿಸೋದಿಲ್ಲ, ಸಾಧನ ಪೂರ್ಣವಾಗಬೇಕು. ಸಾಧನವನ್ನು ಆರಂಭಿಸ್ಬಿಟ್ಟೆ ಜ್ಞಾನ ನಿಷ್ಠೆ ಫಲ ಬಂದ್ಬಿಡುತ್ತೆ, ಆಗಲ್ಲ. ಸಾಧನ ಪೂರ್ಣವಾದರೇನೆ ಫಲ ಬರುವಂತಹದ್ದು. ಸಾಧನ ಸಂಪೂರ್ತೇ ಏವ ಆಚ ನ ತ್ರಿಚತುರ ದಿವಸ ಲಭ್ಯ. 3-4 ದಿನಗಳಲ್ಲಿ ಬರೋದಿಲ್ಲ, ಸ್ವಾಮಿ ದೇಶಿಕನ್ ಹೇಳ್ತಾರೆ. 3-4 ದಿನದಲ್ಲಿ ಬರುವಂತಹದ್ದಲ್ಲ ಅದು. ಏನ ಶರೀರ ಉಪೇಕ್ಷೆ ಮಹಿ, ಶರೀರವನ್ನ ಉಪೇಕ್ಷೆ ಮಾಡ್ಬೇಡ, ಆ ಶರೀರ ಹೋದ ತಕ್ಷಣ ಬಂದ್ಬಿಡುತ್ತೆ ಅಂದ್ರೆ 3-4 ದಿನದಲ್ಲಿ ಬರುವಂತಹದ್ದಲ್ಲ ಇದು. ಎಷ್ಟೋ ಜನ್ಮಗಳು ತೆಗಿಬೇಕಾಗುವುದು. ಚಿರಕಾಲ ಸಾಧ್ಯಾನಾಂಚ ಸಾಧನ ಸಂಪೂರ್ತೌ ತಾವಂತಂ ಕಾಲಂ ಶರೀರಂ ಅವಶ್ಯಂ ರಕ್ಷಣೀಯಂ.
ಬಹಳ ಕಾಲ ಆಗುತ್ತೆ, ಚಿರಕಾಲ ಸಾಧ್ಯ. ಬಹಳ ಕಾಲ ಸಾಧನ ಮುಗಿಬೇಕಾದ್ರೆ ಎಷ್ಟೋ ಕಾಲಗಳಾಗುತ್ತೆ, ಎಷ್ಟೋ ಜನ್ಮಗಳು ಬರಬಹುದು. ಜ್ಞಾನಯೋಗಿಗೂ ಹಾಗೆಯೇ, ಕರ್ಮಯೋಗಿಗೂ ಹಾಗೆಯೇ. ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂದರೆ ಅವನು ಒಳ್ಳೆಯ ಒಳ್ಳೆಯ ಜನ್ಮಗಳನ್ನೆಲ್ಲ ಪಡಿ ಕರ್ಮಯೋಗ ಆರಂಭಿಸಿ ಮಧ್ಯದಲ್ಲಿ ಬಿಟ್ಟರೆ ಅಥವಾ ಮುಗಿದೇ ಹೋದರೆ ಆ ಜನ್ಮದಲ್ಲಿ ಇನ್ನೊಂದು ಜನ್ಮದಲ್ಲಿ ಆರಂಭಿಸ್ತಾನೆ, ಮತ್ತೆ ಆರಂಭಿಸುತ್ತೆ. ಹಾಗೆ ಆಗಿ ಆಗಿ ಅವನಿಗೆ ಈ ವಾಸನೆಯಿಂದ ಎಂದಿಗೂ ಅದು ಬಿಡೋದಿಲ್ಲ, ಪೂರ್ಣವಾಗುವ ಹಾಗೆ ಮಾಡುತ್ತೆ. ಆದರೆ ಎಷ್ಟು ಕಾಲ ಆಗುತ್ತೆ ಅಂದರೆ ಚಿರಕಾಲ ಸಾಧ್ಯ, ಅನೇಕ ಕಾಲವಾಗುತ್ತೆ. ಸಾಧನ ಸಂಪೂರ್ಣವಾದಾಗ ಆಗೋದ್ರಿಂದ ತಾವಂತಂ ಕಾಲಂ ಶರೀರಂ ಅವಶ್ಯಂ ರಕ್ಷಣೀಯಂ, ಅಲ್ಲಿಯವರೆಗೂ ರಕ್ಷಿಸ್ಕೊಳ್ಬೇಕು ಶರೀರವನ್ನ, ಇಲ್ಲದೆ ಹೋದರೆ ಇವನು ಸಾಧಿಸೋದಕ್ಕೆ ಆಗೋದಿಲ್ಲ. ಅನಿಷ್ಪನ್ನ ಉಪಾಯಸ್ಯ ಔದಾಸೀನ್ಯಾತ್ ತತ್ಪರಿತ್ಯಾಗೆ ಪ್ರತ್ಯವಾಯೋಪಿ ಸ್ಯಾತ್ ಇತಿ ಭಾವಃ. ಉದಾಸೀನ ಮಾಡಿ ಶರೀರವನ್ನು ಬಿಟ್ಟು ಬಿಟ್ರೆ ದೋಷವೇ ಬರುತ್ತೆ, ಇವನಿಗೆ ಪ್ರತಿವಾಯ ಉಂಟಾಗುತ್ತೆ. ಉಪಾಯ ಇನ್ನೂ ನಿಷ್ಪನ್ನವಾಗಿಲ್ಲ, ಪೂರ್ಣವಾಗಿಲ್ಲದೆ ಇರುವಾಗ ಶರೀರವನ್ನ ಉಪೇಕ್ಷೆ ಮಾಡಿ ಉದಾಸೀನದಿಂದ ಇದ್ದು ಬಿಟ್ರೆ ಇನ್ನು ಪ್ರತಿವಾಯವೇ ಬರುತ್ತೆ ಅವನಿಗೆ. ಆದ್ದರಿಂದ ಪ್ರತ್ಯವಾಯೋಪಿ ಸ್ಯಾತ್. ಯಾಕೆ ಅಂದರೆ ಅವನ ಶರೀರ ದುರ್ಬಲವಾದರೆ ಪ್ರಾಮಾಣಿಕವಾದ ದೋಷಗಳೆಲ್ಲ ಬರೋಕ್ಕೆ ಆರಂಭಿಸುತ್ತೆ ಅವನಿಗೆ. ಆದ್ದರಿಂದ ಬೇಕಾದಷ್ಟು ಅಪಾಯಗಳು ಸಂಭವಿಸುತ್ತೆ ಅವನಿಗೆ, ದೋಷಗಳು ಬರುತ್ತೆ, ತಪ್ಪುಗಳನ್ನು ಮಾಡ್ತಾನೆ, ಮನಸ್ಸು ಸರಿಯಾಗಿರೋದಿಲ್ಲ, ಬೇರೆ ಏನೋ ಧ್ಯಾನ ಬರುತ್ತೆ, ಇಲ್ಲ ಅಂದರೆ ಶರೀರ ದೃಢವಾಗಿರೋದಿಲ್ಲ, ಕೂತ್ಕೊಂಡು ಧ್ಯಾನ ಮಾಡೋಕ್ಕಾಗೋದಿಲ್ಲ, ಇದೆಲ್ಲ ಕಷ್ಟಗಳು ಬರುತ್ತೆ. ಇದರಿಂದ ಎಲ್ಲ ವಿರೋಧವೇ ಉಂಟಾಗುತ್ತೆ, ಪ್ರತಿವಾಯು ಕೂಡ ಉಂಟಾಗಬಹುದು. ಅಸ್ತು ಶರೀರ ಧಾರಣಂ ಅಪೇಕ್ಷಿತಂ. ಇದಕ್ಕೆ ಮುಂದೆ ಇನ್ನೊಂದು ಪ್ರಶ್ನೆ ಹಾಕ್ತಾರೆ ಸ್ವಾಮಿ ದೇಶಿಕನೆಲ್ಲ ವಿಚಾರ ಮಾಡುವಾಗ. ಶಾಸ್ತ್ರೀಯ ರೀತಿಯಲ್ಲಿ ಶರೀರ ಧಾರಣೆ ಮಾಡಬೇಕು ಅನ್ನೋದನ್ನ ಸಮರ್ಥನೆ ಮಾಡ್ತಾರೆ ಬಹಳ ಸುಂದರವಾಗಿ ವ್ಯಾಖ್ಯಾನದಲ್ಲಿ. ಇಲ್ಲಿ ಶರೀರ ಧಾರಣ ಅನ್ನೋದು ಮಾಡದೇ ಇರೋಕ್ಕಾಗೋದಿಲ್ಲ, ಸಾಧನ ಪೂರ್ಣವಾಗುವವರೆಗೂ ಶರೀರ ಹಾಕಿಸ್ಕೊಳ್ಬೇಕು. ಮುಂದೆ ಏನು ಪ್ರಶ್ನೆ ಬರುತ್ತೆ ಅಂದರೆ, ಸರಿ ಶರೀರ ರಕ್ಷಣೆ ಮಾಡ್ಕೊಳ್ಳೋಣ, ಯಾವುದೋ ಒಂದು ಆಹಾರ ಸಿಕ್ಕಿದ್ದು ತಿನ್ಕೊಂಡು ಯಾಕೆ ರಕ್ಷಣೆ ಮಾಡ್ಕೋಬಾರ್ದು, ಈ ಪ್ರಶ್ನೆ ಬರುತ್ತೆ ಮುಂದೆ. ಶರೀರವೇ ಬಿಟ್ಬಿಟ್ರೆ ಇದ್ರೆ ಅವಾಗ ಮೋಕ್ಷ ಬರುತ್ತೆ ಅಂದ್ರೆ ಬರೋದಿಲ್ಲ, ಸಾಧನ ಪೂರ್ಣವಾಗ್ಬೇಕು. ಸರಿ, ಹಂಗಾದ್ರೆ ಶರೀರ ಉಳಿಸ್ಕೊಳ್ತೀವಿ, ಏನಾದ್ರೂ ತಿನ್ಕೊಂಡು ಉಳಿಸ್ಕೋಬೋದಲ್ಲ, ಇದೇ ತಿನ್ಬೇಕು ಅದೇ ತಿನ್ಬೇಕು ಅಂತ ಏನಾದ್ರು ನಿಯಮವಿದೆಯೇ ಅಂದ್ರೆ ಅದಕ್ಕೆ ಶಾಸ್ತ್ರೀಯವಾದ ರೀತಿಯಲ್ಲಿಯೇ ಶರೀರ ಧಾರಣೆ ಮಾಡಬೇಕು. ಇದರಿಂದಲೇ ಅದು ಇಲ್ಲಿ ಹೇಳಲ್ಪಡುತ್ತೆ. ಶರೀರ ಧಾರಣಂ ಅಸ್ತು ಶರೀರ ಧಾರಣಂ ಅಪೇಕ್ಷಿತಂ, ಶರೀರ ಬೇಕು ಅನ್ನೋದು ಒಪ್ಕೊಳ್ತೀವಿ. ತಥಾಪಿ ತನ್ನ ಸ್ವೇಚ್ಛೆಯ ಚಿರಕಾಲಂ ಕರ್ತುಂ ಶಕ್ಯಂ. ಇದು ಇನ್ನೊಂದು ಪ್ರಶ್ನೆ. ಸಾಧನ ಮುಗಿಯುವವರೆಗೂ ಶರೀರ ಇರಬೇಕು ಅಂತ ಹೇಳಿದ್ರೆ ಅದು ನನ್ನ ಇಚ್ಛೆ ಇಲ್ಲವಲ್ಲ, ನನ್ನ ಅಧೀನದಲ್ಲಿ ಎಲ್ಲಿದೆ? ನನಗೆ 50 ವರ್ಷ ಶರೀರವನ್ನು ದೃಢವಾಗಿ ಇಟ್ಕೊಳ್ಬೇಕು ಅಂದ್ರೆ ನಾನು ಸಂಕಲ್ಪ ಮಾಡಿಬಿಟ್ರೆ ಇರುತ್ತೆಯೇ ಶರೀರ? ಇರೋದಿಲ್ವಲ್ಲ. ಸ್ವೇಚ್ಛೆಯ ಚಿರಕಾಲಂ ಕರ್ತುಂ ನ ಶಕ್ಯಂ. ನನ್ನ ಕಾಲ ಬಹಳ ಕಾಲ ನಾನು ಸ್ವೇಚ್ಛೆಯಿಂದ ಶರೀರ ಉಳಿಸ್ಕೊಳ್ಳೋಕೆ ಸಾಧ್ಯವೇ? ನಮ್ಮ ಕೈಲಿ ಇದೆಯೇ ಅದು? ನಾಪಿ ಔದಾಸೀನ್ಯ ಮಾತ್ರ ತನ್ನಿವೃತ್ತಿ. ಇದು ಕೂಡ ಹಾಗೆಯೇ, ಉದಾಸೀನ ಮಾಡಿದ್ರೆ ಅದು ಹೋಗೋದು ಇಲ್ಲ. ಆದ್ದರಿಂದ ಅವನ ಆಯಸ್ಸು ಎಷ್ಟು ಅಂತ ಇದೆಯೋ ಒಂದು ಕ್ಷಣವೂ ಕಡಿಮೆ ಆಗೋದಿಲ್ಲ, ಜಾಸ್ತಿಯೂ ಆಗೋದಿಲ್ಲ, ಅಷ್ಟು ಪೂರ್ಣವಾಗಿ ಅವನು ಅನುಭವಿಸಲೇಬೇಕು. ಒಂದು ಕ್ಷಣವನ್ನು ಯಾರು ಬದಲಾಯಿಸಕ್ಕಾಗೋದಿಲ್ಲ. ಅವನಿಗೆ ಆಯಸ್ಸು ಅನ್ನೋದು ನಿಯತವಾಗಿಬಿಟ್ಟಿದೆ, ಒಂದು ಕ್ಷಣವೂ ಬದಲಾಯಿಸಕ್ಕಾಗೋದಿಲ್ಲ. ತಾನು ಉದಾಸೀನ ಮಾಡಿದ್ರೆ ಹೋಗೋದಿಲ್ಲ ಶರೀರ, ನೀನು ದುರ್ಬಲವಾಗಿ ಪ್ರಮಾದಗಳು ಉಂಟಾಗುತ್ತೆ. ಹೋಗ್ಲಿ, ಬಹಳ ಕಾಲ ಇರಲಿ ಅಂತ ಇಚ್ಛೆ ಪಟ್ಟರು ಇರೋದೂ ಇಲ್ಲ. ಇದೆಲ್ಲ ಇವನ ಕೈಯಲ್ಲಿ ಇಲ್ವಲ್ಲ. ಆರಂಭಕ ಕರ್ಮ ವಿಶೇಷಣ ಶರೀರಸ್ಯ ನಿಯತ ಅವಧಿಕತ್ವಾತ್. ಕರ್ಮ ವಿಶೇಷದಿಂದ ಆರಂಭಕ ಕರ್ಮ ಅಂದ್ರೆ ಶರೀರ ಆರಂಭಿಸುವುದಕ್ಕೆ ಕಾರಣವಾದ ಪೂರ್ವ ಕರ್ಮಗಳು. ಈ ಶರೀರ ಬರುವುದಕ್ಕೆ ನಮಗೆ ಪೂರ್ವ ಕರ್ಮಗಳ ಫಲ ಇದು. ಪೂರ್ವ ಕರ್ಮಗಳು ಕಾರಣ ಈ ಶರೀರಕ್ಕೆ. ನಾವು ಇಚ್ಛೆ ಪಟ್ಟ ಅದ ಕಾಲ ಇರೋದಿಲ್ಲ, ನಾವು ಬೇಗ ಹೊಟ್ಟೋಗ್ಲಿ ಅಂದ್ರೂ ಹೋಗೋದಿಲ್ಲ. ಇದೆಲ್ಲ ನಮ್ಮ ಕೈಯಲ್ಲಿಲ್ಲ. ಆರಂಭ ಮಾಡಿ ಶರೀರ ಬರುವುದಕ್ಕೆ ಯಾವ ಕರ್ಮ ಕಾರಣವೋ ಅದು ಮುಗಿಬೇಕು ಪೂರ್ಣವಾಗಿ ಫಲ ಕೊಟ್ಟು. ಆದ್ದರಿಂದ ನಿಯತ ಅವಧಿಕತ್ವಾತ್, ಅವಧಿ ನಿಯತವಾಗಿದೆ. ಶರೀರ ಬಂದಾಗಲೇ ಆಯಸ್ಸು ನಿಶ್ಚಯವಾಗಿಬಿಟ್ಟಿರುತ್ತೆ. ಸ್ಮರಂತಿ ಚ ಕರ್ಮಿಣಾಂ ಪ್ರತಿನಿಯತಾನಿ. ಎಲ್ಲ ಏನೇನು ಪ್ರತಿನಿಯತ ಕರ್ಮಿಗಳಿಗೆ, ವಿವಾಹ ಜನ್ಮ ಮರಣ ಇತ್ಯಾದೀನಿ ಇತಿಹಾಸ ಮುಚ್ಚಯದಲ್ಲಿ ಹೇಳಲ್ಪಡುತ್ತೆ. ಎಲ್ಲ ವಿವಾಹವೇನು ಜನ್ಮವೇನು ಮರಣವೇನು ಯಾವ್ಯಾವ ಆಗಬೇಕು ಅಂತಿದೆಯೋ ಆಗಲೇ ಆಗುತ್ತೆ. ಅದು ನಮ್ಮ ಕೈಯಲ್ಲಿ ಇಲ್ಲ ಇದು ಅಂತ ಹೇಳಲ್ಪಡೋದು. ಅಸ್ತುವಾ ಸ್ವೇಚ್ಛೆಯ ಶರೀರ ಧಾರಣಂ. ಹೋಗ್ಲಿ, ಸ್ವೇಚ್ಛೆಯಿಂದ ಶರೀರ ಧರಿಸ್ಬೋದು ಅಂದರೆ
ಅದನ್ನು ಹೋಗ್ಲಿ ಒಪ್ಕೊಳ್ಳೋಣ. ಆದರೂ ಕೂಡ ತಥಾಪಿ ಯತ್ಕಿಂಚಿತ್ ಲೌಕಿಕ ಕರ್ಮಣ ಏವ ಸುಶಕಂ, ಯಾವುದೋ ಒಂದು ಕರ್ಮ ಮಾಡಿಕೊಂಡು ಸುಲಭವಾಗಿ ಶರೀರ ಧಾರಣೆ ಮಾಡ್ಬಿಡ್ಬೋದಲ್ಲ. ಅಂದ್ರೆ ನ್ಯಾಯಾರ್ಜಿತ ಧನದಿಂದ ಮಾಡ್ಬೇಕು, ನ್ಯಾಯಾರ್ಜಿತ ಧನದಿಂದಲೇ ಮಾಡಬೇಕು ಅನ್ನೋದು ಶಾಸ್ತ್ರ. ಆದ್ದರಿಂದ ಇದು ಋತಸ್ಯ ಪಥ ಅಂತ ಹೇಳಿರೋದು ಅದೇನೆ. ಪರಿಚಿನ್ಮರ್ತಃ ದ್ರವಿಣಂ ಮಮನ್ಯಾತೆ ಋತಸ್ಯ ಪಥ, ಒಳ್ಳೆಯ ಮಾರ್ಗದಲ್ಲಿ ಸಂಪಾದನೆ ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ಶ್ರುತಿಗಳು ತಿಳಿಸುತ್ತೆ ನಮಗೆ. ನ್ಯಾಯಾರ್ಜಿತ ಧನದಿಂದಲೇ ಅದನ್ನ ಧಾರಣೆ ಮಾಡಬೇಕು. ಯಾವುದಾವುದೋ ಕರ್ಮ ಏನೋ ಮಾಡಿಕೊಂಡು ಹೇಗೆಯೋ ಸಂಪಾದಿಸ್ಕೊಂಡು ಶರೀರ ಧಾರಣೆ ಮಾಡ್ಬೋದಲ್ಲ, ಆಗ ಮಾಡಿದ್ರೆ ದೋಷವಾಗುತ್ತೆ. ಅದಕ್ಕೆ ಇಲ್ಲಿ ಕರ್ಮದ ವಿಷಯದಲ್ಲಿ ಒಂದು ವಿಶೇಷವಾದ ವಿಚಾರ ಮಾಡ್ತಾರೆ ಸ್ವಾಮಿ ದೇಶಿಕಂತ. ಅಯಂ ಅಭಿಪ್ರಾಯ, ಕರ್ಮದ ವಿಷಯದಲ್ಲಿ ಒಂದು ವಿಶೇಷವಾದ ವಿಶ್ಲೇಷಣೆ ಸ್ವಾಮಿ ದೇಶಿಕನ್ ಇಲ್ಲಿ ಮಾಡ್ತಿರೋದು. 2 ವಿಧವಾದ ಕರ್ಮಫಲಗಳಿದೆ ಅಂದ್ರು. ವಿವಿಧಾನಿ ಕರ್ಮಫಲಾನಿ ನಿಯತಾನಿ ಅನಿಯತಾನಿ ಚ. ಕರ್ಮಫಲಗಳು ಕೆಲವು ನಿಯತವಾಗಿ ಬಂದೇ ಬರುತ್ತೆ, ಕೆಲವು ನಿಯತವಾಗಿಲ್ಲ, ಅನಿಯತವಾದವೂ ಇದೆ. ಕರ್ಮಫಲಗಳು 2 ವಿಧ, ನಿಯತವಾದದ್ದು ಅನಿಯತವಾದದ್ದು. ಅಂದ್ರೆ ಬಂದೇ ಬರುತ್ತೆ ಅಂತ ಹೇಳೋದು ಕೆಲವು, ಬಂದ್ರು ಬರ್ಬಹುದು, ಇಲ್ಲೇ ಅಂದ್ರೂ ಇರಬಹುದು ಅನ್ನೋದು ಕೆಲವಿರುತ್ತೆ. ಹಾಗೆ ಪ್ರಬಲ ಶಾಪಾದಿ ಸಂಭವಾನಿ ನಿಯತಾನಿ, ಶಾಪಗಳನ್ನೇ ಯಾರು ತಪ್ಪಿಸ್ಕೊಳಕ್ಕಾಗೋದಿಲ್ಲ, ಅನುಭವಿಸ್ಲೇಬೇಕು. ಶಾಪ ಕೊಟ್ಬಿಟ್ರೆ ಒಬ್ರು ಆ ಶಾಪ ಅನುಭವಿಸಲೇಬೇಕು, ತಕ್ಷಣ ಬಂದ್ಬಿಡುತ್ತೆ ಫಲ. ಆದ್ದರಿಂದ ಅವನಿಗೆ ಚಂಡಾಲನಾಗು ಅಂದ, ಚಂಡಾಲನ ಆಗ್ಬಿಟ್ಟ ಒಂದು ಕ್ಷಣಕ್ಕೆ. ಕಲ್ಲಾಗು ಅಂದ್ರೆ ಕಲ್ಲಾಗ್ಬಿಟ್ಟು. ಹಾಗೆಯೇ ಶಾಪಗಳು ಅನ್ನೋದು ತಪ್ಪಿಸ್ಕೊಳಕ್ಕಾಗೋದಿಲ್ಲ ಯಾರು, ತಕ್ಷಣದಲ್ಲಿಯೇ ಬಂದ್ಬಿಡುತ್ತೆ, ನಿಯತವಾಗಿದೆ ಅದು. ಅದು ಬಿಟ್ರೆ ಆ ಶಾಪ ಮೊದಲಾದ ಬರದೇ ಇರುವಂತಹದ್ದು ಅನಿಯತವಾದದ್ದು ಅಂತ ಹೇಳಲ್ಪಡುತ್ತೆ. ಬಂದ್ರೆ ಬರ್ಬೋದು, ಬರದೇ ಇದ್ರೂ ಇರ್ಬೋದು, ಯಾವ ಕಾಲದಲ್ಲಿ ಬರುತ್ತೆ ಅಂತಾನು ಹೇಳಕ್ಕಾಗೋದಿಲ್ಲ. ಈ ರೀತಿ ಅನಿಯತವಾದದ್ದಿದೆ. ಈ ಅನಿಯತವಾದದ್ದು ಏನು ಅಂತ ಹೇಳಿದ್ರೆ ದೇಶ ಕಾಲಾದಿ ಅಪೇಕ್ಷೆಯ ನತು ಸ್ವರೂಪತಃ, ಸ್ವರೂಪತವಾಗಿ ಅನಿಯತವಲ್ಲ, ಅದು ಬರುತ್ತೆ. ಆದರೆ ಯಾವ ಕಾಲದಲ್ಲಿ ಬರುತ್ತೆ, ಯಾವ ದೇಶದಲ್ಲಿ ಬರುತ್ತೆ ಹೇಳಕ್ಕಾಗೋದಿಲ್ಲ. ದೇಶ ಕಾಲಾದಿ ಅಪೇಕ್ಷೆಯ ಅನಿಯತತ್ವ. ನಿಯತವ ಇದೇ ಕಾಲದಲ್ಲಿ ಇದೇ ದೇಶದಲ್ಲಿ ಬರುತ್ತೆ ಅಂತ ಇಲ್ಲ. ಶಾಪ ಕೊಟ್ಟರೆ ತಕ್ಷಣವೇ ಆ ಕಾಲದಲ್ಲಿ ಆ ದೇಶದಲ್ಲಿ ಬಂದ್ಬಿಡುತ್ತೆ ಅವನಿಗೆ, ಆ ರೀತಿ ಶಾಪ ಉಂಟಾಗುತ್ತೆ. ಅಥವಾ ಮುಂದಿನ ಜನ್ಮದಲ್ಲಿ ಈ ಜನ್ಮ ಬರಲಿ ಅಂತ ಹೇಳಿದ್ರೆ ಬಂದ್ಬಿಡುತ್ತೆ ಅವನಿಗೆ. ಈ ರೀತಿಯೂ ಇರಬಹುದು. ಆದರೆ ಶಾಪ ಅನ್ನೋದು ನಾವು ನೋಡೋದು ತಕ್ಷಣವೇ ಬರುವಂತಹದ್ದು, ತಕ್ಷಣವೇ ಫಲ ಬಂದ್ಬಿಡುತ್ತೆ ಶಾಪಕ್ಕೆ. ಆದರೆ ಅನಿಯತವಾದ ಫಲ ಕೊಡೋ ಕರ್ಮಗಳು ದೇಶಕಾಲಾದಿ ಅಪೇಕ್ಷೆಯಿಂದ ನಿಯತವಾಗಿಲ್ಲ. ಅಂದ್ರೆ ಯಾವ ಕಾಲದಲ್ಲೋ ಯಾವ ದೇಶದಲ್ಲೋ ಬರುತ್ತೆ, ನಮಗೆ ತಿಳಿಯೋದಿಲ್ಲ. ಯಾವುದೋ ದೇಶದಲ್ಲಿ ಯಾವುದೋ ಕಾಲದಲ್ಲಿ ಫಲ ಬರುತ್ತೆ ಅದು. ಅಂತಹ ಫಲಗಳಿದೆ. ಏನು ಕರ್ಮಣ ನಿಶ್ಚಲತ ಪ್ರಸಂಗ ಸ್ಯಾತ್ ಅನಿಯತತ್ವಂಚ ದೇಶಕಾಲಾದಿ ಅಪೇಕ್ಷೆಯ ನತು ಸ್ವರೂಪತಃ. ಯಾಕೆಂದ್ರೆ ಸ್ವರೂಪತಃ ಅನಿಯತ ಅಂದ್ಬಿಟ್ರೆ ಕರ್ಮ ಫಲವೇ ಇಲ್ಲದೆ ಹೋಗ್ಬಿಡುತ್ತೆ. ಆದ್ದರಿಂದ ಕೆಲವು ಫಲ ಕೊಡದೇ ಇರುವಂತ ಕರ್ಮಗಳು ಯಾವುದೂ ಇಲ್ಲ. ಎಲ್ಲಾ ಕರ್ಮಗಳಿಗೂ ಫಲ ಬಂದೇ ಬರಬೇಕು. ನಿಷ್ಫಲತ್ವ ಅನ್ನೋ ಪ್ರಸಂಗವಿಲ್ಲ, ಕರ್ಮಗಳಿಗೆ ನಿಷ್ಫಲತ್ವವಿಲ್ಲ, ಫಲ ಬಂದೇ ಬರುತ್ತೆ. ಆದರೆ ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಬರುತ್ತೆ ಅನ್ನೋದು ನಮಗೆ ತಿಳಿಯೋದಿಲ್ಲ. ಇದೆಲ್ಲ ಪರಮಾತ್ಮನ ಸಂಕಲ್ಪ ಇದು. ತತಶ್ಚ ಯಾನಿ ಅತ್ರ ಅನಿಯತಾನಿ ತತ್ರ, ಅನಿಯತವಾದ ಈ ಕರ್ಮಗಳಿದೆ ಅಂದ್ರೆ ಫಲ ಬಂದೇ ಬರುತ್ತೆ, ಫಲ ನಿಷ್ಫಲತ್ವವಿಲ್ಲ, ಅದರಲ್ಲಿ ನಿಷ್ಫಲತ್ವ ಪ್ರಸಂಗವೇ ಇಲ್ಲ. ಆದರೆ ದೇಶಕಾಲಾದಿ ಅಪೇಕ್ಷೆಯ ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಬರುತ್ತೆ ಅನ್ನೋದು ನಮಗೆ ತಿಳಿದಿರೋದಿಲ್ಲ ಕರ್ಮಗಳು. ಆ ರೀತಿ ಕೆಲವು ಕರ್ಮಫಲಗಳು ಇರುತ್ತೆ. ಸ್ವವ್ಯಾಪಾರ ವಿಷಯತೆಯ ತಾನಿ, ಇಲ್ಲಿ ಎತ್ರ ತತಶ್ಚ ಯಾನಿ ಅನ್ಯತ್ರ ಅನಿಯತಾನಿ ತತ್ರ ಸ್ವವ್ಯಾಪಾರ ವಿಷಯತೆಯ ತಾನಿ ಅಧಿಕೃತ್ಯ ಪ್ರಾಯಶ್ಚಿತ್ತ ಮಂತ್ರೌಷಧ ನೀತಿ ಶಾಸ್ತ್ರಾದೀನಿ ಅಂತ ಹೇಳಿದ್ರು. ಆದ್ದರಿಂದ ಕೆಲವು ಯಾನಿ ಅತ್ರ ಅನಿಯತಾನಿ, ಯಾವುದು ಅನಿಯತವಾಗಿದೆಯೋ ಅದರಲ್ಲಿ, ಅದೆಲ್ಲ ಅನಿಯತವಾದದ್ದು ಅಂದ್ರೆ ದೇಶಕಾಲಾದಿ, ಬೇರೆ ದೇಶಕಾಲಗಳಲ್ಲಿ ಯಾವುದೋ ದೇಶಕಾಲದಲ್ಲಿ ಫಲ ಕೊಡುತ್ತೆ. ಆ ಫಲ ಕೊಡೋದಕ್ಕೆ ಕಾರಣವಾದ ಕರ್ಮಗಳನ್ನು ಮಾಡಿದವರು ಯಾರು? ನಾವೇ ಮಾಡಿದವರು. ಅದನ್ನ ನಾವು ಮಾಡಿದವರು ಸ್ವವ್ಯಾಪಾರ ವಿಷಯ, ನಮ್ಮ ವ್ಯಾಪಾರಕ್ಕೆ ವಿಷಯವಾಗಿರೋದು. ಇದೆಲ್ಲ ಸ್ವವ್ಯಾಪಾರ ವಿಷಯತೆಯ. ನಾವು ಮಾಡಿರೋ ಕರ್ಮಕ್ಕೆ
ಫಲಗಳು ಯಾವಾಗ ಬರುತ್ತೆ ಹೇಳಕ್ಕಾಗೋದಿಲ್ಲ. ಯಾವುದೋ ದೇಶ ಯಾವುದೋ ಕಾಲದಲ್ಲಿ ಬರುತ್ತೆ, ಅನಿಯತವಾಗಿದೆ. ನಿಯತವಾಗಿ ಇಲ್ಲಿಯೇ ಬರಬೇಕು, ಹೀಗೆ ಬರಬೇಕು, ತಕ್ಷಣವೇ ಬರಬೇಕು ಅಂತ ನಿಯಮವಿಲ್ಲ ಅದಕ್ಕೆ. ಅದಕ್ಕೆ ಆ ವಿಧವಾದ ಕರ್ಮಗಳನ್ನು ಕುರಿತು ತಾನೇ ಅಧಿಕೃತ್ಯ ಪ್ರಾಯಶ್ಚಿತ್ತ ಮಾಡಬಹುದು. ಕೆಲವು ಪ್ರಾಯಶ್ಚಿತ್ತಗಳಿಂದ ಈ ರೀತಿ ನಮಗೆ ಪಾಪಗಳೆಲ್ಲ ನಾಶವಾಗುತ್ತೆ. ಪ್ರಾಯಶ್ಚಿತ್ತಗಳು ಹೇಳಲ್ಪಟ್ಟಿದೆ ವೇದದಲ್ಲಿ. ಮಂತ್ರಗಳಿಂದ ಕೆಲವು ಹೋಗುತ್ತೆ, ಔಷಧಗಳಿಂದ ಹೋಗಬಹುದು ಕೆಲವು. ಇತಿಹಾಸ ನೀತಿಶಾಸ್ತ್ರಗಳಿಂದ ಬುದ್ಧಿ ಬಂದು ಕೆಲವು ತಪ್ಪು ಮಾಡದೇ ಇದ್ರೆ ಆವಾಗ ಅವನಿಗೆ ಆ ಪಾಪಗಳು ಬರದೇ ಇರಬಹುದು, ಅವನಿಗೆ ಅದರ ಸಂಭವ ಇಲ್ಲದೆ ಇರಬಹುದು. ಈ ರೀತಿ ಇವುಗಳೆಲ್ಲ ಅದಕ್ಕೆ ಪ್ರಾಯಶ್ಚಿತ್ತಗಳೆಲ್ಲ ಇಂತಹ ಪಾಪಗಳಿಗೆ ಹೇಳಲ್ಪಟ್ಟಿರೋದು. ನಾವು ಮಾಡಿರುವ ಕರ್ಮಗಳನ್ನ ಅದರ ಒಂದು ಇದನ್ನ ನಾವು ಕಳೆದುಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತಗಳು, ಮಂತ್ರ, ಔಷಧಿ, ನೀತಿಶಾಸ್ತ್ರ ಇವುಗಳೆಲ್ಲ ಹೇಳಲ್ಪಟ್ಟಿದೆ. ಇಲ್ಲೇ ಹೋದ್ರೆ ಅನ್ಯಥಾ ಬಿಜಿಗೀಷುಭಿ ಉಪಪನ್ನ ಪರಿಪಂಥಿಭಿರಪಿ ನ ಚತುರಂಗಾದಿ ಕರ್ಮ ಅಂಗೀಕ್ರಿಯತೆ. ಯಾರೋ ಒಬ್ಬ ಗೆಲ್ಲಬೇಕು ಅಂತ ಆಸೆ ಇದೆ ಅವನಿಗೆ ಉಪಪನ್ನ ಪರಿಪಂಥಿಭಿರಪಿ, ದ್ವೇಷಿಗಳು, ಅವನ ಶತ್ರುಗಳು ಚೆನ್ನಾಗಿ ತಿಳಿದಾರೆ ಇವನು ನನಗೆ ಶತ್ರು ಅಂತ ಹೇಳ್ಬಿಟ್ಟು, ಆದರೂ ಚತುರಂಗ ಆಡೋದಕ್ಕೆ ಒಪ್ಕೊಳ್ತಾನವನು. ಶತ್ರುಗಳು ಹೇಳಿದ್ರು ಕೂಡ ಇವನು ಒಪ್ಕೊಳ್ತಾನೆ, ಚತುರಂಗ ಆಡಬೇಕು. ಧರ್ಮರಾಜ ಒಪ್ಕೊಂಡ ಹಾಗೆ ಇವನಿಗೆ ಕರ್ಮದಿಂದ ಕಾರಣ ಅದು. ಅಷ್ಟೆಲ್ಲ ತಿಳಿದವನು, ಅಂತಹ ಧರ್ಮಿಷ್ಠನಾದವನು ಚತುರಂಗ ಆಡಕ್ಕೆ ಯಾಕೆ ಒಪ್ಕೊಳ್ಳೋದು? ಗೊತ್ತು ಅವನಿಗೆ ಅಲ್ಲಿ ಶಕುನಿ ಇದ್ದಾನೆ, ಮೋಸ ಮಾಡ್ತಾನೆ, ಶತ್ರು ಎಲ್ಲ ಇದ್ದಾರೆ ಅಂತ. ಆದರೂ ಒಪ್ಕೊಂಡ್ಬಿಟ್ಟ ಅವನು. ಇಲ್ಲೇ ಹೋದ್ರೆ ಇದು ಯಾಕೆ ಕಾರಣ, ಯಾಕೆ ಆಯ್ತಿದ್ದು ಅಂತ ಹೇಳಿದ್ರೆ ಈ ಕಾರಣದಿಂದಲೇ ಹೇಳ್ತಾರೆ ಇಲ್ಲಿ. ಆದ್ದರಿಂದ ಆತುರೈರಪಿ ನ ಭೇಷಜಂ ಉಪಭುಜ್ಯೇತ ಅಂತ. ಬಹಳ ರೋಗಿ ಬಂದವನು ಕೂಡ ಔಷಧಿ ತಿನ್ನೋದಿಲ್ಲ, ಅದು ಕೂಡ ಆಗತ್ತೆ. ತಿಂದೇ ಎದ್ದು ಬಿಡ್ತಾನೆ ಅವಾಗ. ಸ್ವೇಚ್ಛೆಯ ಕಿಂಚಿತ್ ಕರ್ಣಾಭಾವೇ ಸ್ವಾರಸಿಕ ಕರ್ತೃತ್ವ ಅಭಾವ ಛಾಸ್ತ್ರಸ್ಯಾಪಿ ಹೃದಯ. ತನಗೆ ಇಷ್ಟೇ ಬಂದ ಹಾಗೆ ಏನು ಮಾಡದೆ ಹೋದರೆ ಅವನು ಶಾಸ್ತ್ರ ಹೇಳುತ್ತೆ ಕರ್ತೃತ್ವವಿದೆ ಅಂತ ಹೇಳ್ಬಿಟ್ಟು, ಆದ್ದರಿಂದ ಶಾಸ್ತ್ರಕ್ಕೆ ವಿರೋಧ ಬಂದುಬಿಡುತ್ತೆ. ತನ್ನ ಇಚ್ಛೆಗೆ ತಾನು ಮಾಡದೆ ಹೋದರೆ ವಿರೋಧ ಬರುತ್ತೆ. ಆದ್ದರಿಂದ ಜ್ಞಾನಯೋಗಂ ಆರುರುಕ್ಷತಾತ್ವಯ ಕರ್ಮ ವಶ್ಯತ್ವಮೇವ ಜಗತಃ ನಿವರ್ತಿತಮಿತಿ ಸಮ್ಯಕ್ ಅಯತ್ನ ಸಿದ್ಧೋ ಮೋಕ್ಷ ಸಮರ್ಥಿತಃ. ಜ್ಞಾನಯೋಗವನ್ನ ಪಡೆದುಕೊಳ್ಬೇಕು ಅಂತ ಇಷ್ಟಪಡ್ತಾ ಇದೆಯಲ್ಲ ನೀನು ಕರ್ಮವನ್ನು ಬಿಟ್ಟು ಜ್ಞಾನಯೋಗ ಮಾಡ್ತೀನಿ ಅಂತ ಹೇಳ್ತೀಯಲ್ಲ. ಕರ್ಮವಶ್ಯತ್ವವನ್ನೇ ಅದಕ್ಕೆ ವಿರೋಧವಾಯಿತಾಗ ಎಲ್ಲರೂ ಕರ್ಮವಶ್ಯರು. ಅನಿಯತವಾದ ಕರ್ಮಫಲಗಳು ಬರುತ್ತೆ, ನಿನಗೆ ಹೇಳೋದಕ್ಕಾಗೋದಿಲ್ಲ, ನಿನ್ನ ಕೈಯಲ್ಲಿ ಇಲ್ಲ ಅದು. ಜ್ಞಾನಯೋಗ ಮಾಡ್ತೀನಿ ಅಂತ ಕೂತ್ಕೊಂಡ್ರು ಅನಿಯತವಾದ ಕರ್ಮಫಲ ಕೊಟ್ಟು ಜ್ಞಾನಯೋಗ ಮಾಡದೇ ಇರೋ ಹಾಗೆ ಮಾಡುತ್ತೆ ನಿನಗೆ. ಇಲ್ಲ ಕರ್ಮ ಎಲ್ಲ ಬಿಟ್ಬಿಟ್ಟು ಜ್ಞಾನಯೋಗ ಮಾಡ್ತೀನಿ ಇಂತ ಕೂತ್ಕೊಂಡ್ರೆ ಏನಾಗುತ್ತೆ ನಿನಗೆ? ಕರ್ಮವಶ್ಯತ್ವಮೇವ ಜಗತಃ ನಿವರ್ತಿತಂ. ಜಗತ್ತು ಕರ್ಮವಶ್ಯತ್ವವೇ ಇಲ್ಲ ಅಂತ ಹೇಳ್ದಂಗೆ ಆಗುತ್ತೆ. ನೀನು ಅದನ್ನ ಪ್ರೂವ್ ಮಾಡಿದಾಗ ಆಗುತ್ತೆ ಕರ್ಮವಶ್ಯತ್ವ ಇಲ್ಲ, ಕರ್ಮ ಎಲ್ಲ ಬಿಟ್ಬಿಡ್ತೀನಿ, ನಾನು ಜ್ಞಾನಯೋಗ ಮಾಡ್ತೀನಿ ಅಂದ್ರೆ ನಿನ್ನ ಕೈಲಿಲ್ಲ ಅದು. ನೀನೇ ಎಲ್ಲ ಹಿತ ಬಂದ ಹಾಗೆ ಮಾಡೋದಕ್ಕಾಗೋದಿಲ್ಲ. ಕರ್ಮಗಳ ಫಲ ಅನಿಯತವಾದ ಫಲಗಳು ಬರುತ್ತೆ, ಯಾವಾಗ ಬರುತ್ತೆ ಹೇಳಕ್ಕಾಗೋದಿಲ್ಲ. ಆದ್ದರಿಂದ ಈ ರೀತಿ ಮಾಡೋಕ್ಕಾಗೋದಿಲ್ಲ. ಸಮ್ಯಕ್ ಪ್ರಯತ್ನ ಸಿದ್ಧ ಮೋಕ್ಷ ಸಮರ್ಥಿತ. ಚೆನ್ನಾಗಿ ಪ್ರಯತ್ನವೇ ಇಲ್ಲದೆ ಮೋಕ್ಷನ ಸಮರ್ಥನೆ ಮಾಡಿದಾಗ ಆಗುತ್ತೆ. ನೀನು ಹಾಗೆ ಮಾಡಿದ್ರೆ ಕರ್ಮ ಎಲ್ಲ ಬಿಟ್ಟುಬಿಟ್ಟೆ ಜ್ಞಾನಯೋಗ ಮಾಡ್ತೀನಿ ಅಂದ್ರೆ ಸುಷುಪ್ತಿಯಲ್ಲೇ ಬರ್ಬೋದು. ಇದನ್ನೇ ಪ್ರೂವ್ ಮಾಡಿದಾಗ ಆಗುತ್ತೆ ನೀನು. ಆದರೆ ನಿನ್ನ ಕೈಲಿ ಮಾಡೋಕ್ಕಾಗೋದಿಲ್ಲ ಅಂತ ಅರ್ಥ ಇಲ್ಲಿ. ಅನಿಯತವಾದ ಕರ್ಮಫಲಗಳು ಬಂದೇ ಬರುತ್ತೆ. ಯಾವಾಗ ಬರುತ್ತೆ ನಮ್ಗೆ ಹೇಳಕ್ಕಾಗೋದಿಲ್ಲ. ನಮ್ಮ ಸ್ವೇಚ್ಛೆಯಿಂದ ನಾವು ಮಾಡೋಕ್ಕಾಗೋದಿಲ್ಲ. ಯಾವುದೋ ದೇಶಕಾಲದಲ್ಲಿ ಬಂದುಬಿಡುತ್ತೆ, ಅದನ್ನ ನಿನ್ನ ಕೈಯಲ್ಲಿಲ್ಲ ಅದು. ಆದ್ದರಿಂದ ನೀನು ಕರ್ಮವಶ್ಯತ್ವ ಅನ್ನೋದು ಇದ್ದೇ ಇದೆ ನಿನಗೆ. ಕರ್ಮವಶ್ಯತ್ವ ಇರೋದ್ರಿಂದ ಕರ್ಮಯೋಗ ಮಾಡಿ ಮನಸ್ಸಿನ ಶುದ್ಧಿ ಪಡೆದುಕೊಳ್ಳೋವರೆಗೂ ಜ್ಞಾನಯೋಗ ಮಾಡೋಕ್ಕಾಗೋದಿಲ್ಲ ನಿನಗೆ ಅಂತ ಇಲ್ಲಿ ಹೇಳಿರೋದು. ಏವಕಾರೇಣ ನ್ಯಾಯಾರ್ಜನ ಯಜ್ಞಶಿಷ್ಟಾಶನಾದೇಹೇ ನಿಯಮ ವಿಧಿತ್ವಂ ದ್ಯೋತಿತಂ. ಅದರಿಂದ ಇಲ್ಲಿ ನ್ಯಾಯಾರ್ಜಿತವಾದ ಯಜ್ಞಶಿಷ್ಟ ಅಲ್ಲಿ ಏವ ಅಂತ ಹೇಳಿದ್ರು. ಶರೀರಯಾತ್ರಾಪಿಚತೆ ನ ಪ್ರಸಿದ್ಧೇದ ಕರ್ಮಣಃ ಅಂತ ಇಲ್ಲಿ ಶರೀರಯಾತ್ರಾಪಿಚತೆ ನ ಪ್ರಸಿದ್ಧೇತ್ ಅಕರ್ಮಣಃ ಅಂತ ಹೇಳುವಾಗ ನ್ಯಾಯಾರ್ಜಿತ ನನೇನ ಮಹಾಯಜ್ಞಾತಿ ತಚ್ಚಿಷ್ಟಾಶನೇನ ಏವ ಶರೀರಧಾರಣಂ ಕಾರ್ಯಂ ತಚ್ಚಿಷ್ಟಾಶೇನ ಏವ ಅಂದರೆ ಇದು
ನಿಯಮ ವಿಧಿ ಅಂತ ಹೆಸರು ಇದಕ್ಕೆ. ಆ ಒಂದು ಅದನ್ನ ಸ್ವೀಕಾರ ಮಾಡಿಯೇ ಮಾಡಬೇಕು. ಅಂದ್ರೆ ಅನೇಕ ಸಾಧನ ಸಾಧ್ಯೆ ಅಪ್ರಾಪ್ತಸ್ಯ ಪ್ರಾಪಕೋ ವಿಧಿ ನಿಯಮ ವಿಧಿ ಅಂತ ಪೂರ್ವಮೀಮಾಂಸೆಯಲ್ಲಿ ಅದಕ್ಕೆ ಲಕ್ಷಣ ಹೇಳ್ತಾರೆ. ನಿಯಮ ವಿಧಿ ಅಂತ ಒಂದು ವಿಧಿ ಇದೆ. ಅದೇನು ಅಂದ್ರೆ 5-6 ಆಪ್ಷನ್ಸ್ ಇರುತ್ತೆ ನಮ್ಗೆ. ಯಾವ್ದು ಬೇಕಾದ್ರೂ ಮಾಡ್ಬೋದು, ಇಷ್ಟ ಬಂದಾಗ ಊಟ ಮಾಡ್ಕೊಂಡಿರ್ಬಹುದು, ಏನ್ ಬೇಕಾದ್ರೆ ತಿನ್ಕೊಂಡಿರ್ಬಹುದು. ಶಾಸ್ತ್ರೀಯವಾದ ರೀತಿ ಊಟ ಮಾಡೋದು ಪ್ರಾಪ್ತವಾಗಿಲ್ಲ. ವಿಧಿ ಹೇಳುತ್ತೆ ಇದನ್ನೇ ಮಾಡ್ಬೇಕು, ನೀನು ಹೀಗೆ ಮಾಡ್ಬೇಕು, ಇದು ನಿಯಮ ವಿಧಿ ಅಂತ ಹೇಳ್ಬಿಟ್ಟು ನಿಯಮಿಸುತ್ತೆ. ಇಷ್ಟು ಆಪ್ಷನ್ಸ್ ಇರುವಾಗ ಇದನ್ನೇ ನೀನ್ ಮಾಡ್ಬೇಕು. ಹಾಗೆ ಗುರುಮೇವ ಅಭಿಗಚ್ಚೇತ್ ಹೇಳಿದಾಗ ಬ್ರಹ್ಮವಿದ್ಯೆ ಪಡೆದುಕೊಳ್ಳೋಕೆ ಆಚಾರ್ಯರನ್ನ ಆಶ್ರಯಿಸಿಯೇ ಮಾಡ್ಬೇಕು. ನೀನೇ ಪುಸ್ತಕ ಓದಿ ಮಾಡ್ಕೋತೀನಿ ಅಂದ್ರೆ ಆಗೋದಿಲ್ಲ. ಎಲ್ಲ ಬೇಕಾದಷ್ಟು ಆಪ್ಷನ್ಸ್ ಇರುತ್ತೆ ನಮ್ಗೆ ತಿಳ್ಕೊಳ್ಳೋದಕ್ಕೆ. ಆದರೆ ಗುರುಮೇವ ಅಭಿಗಚ್ಚೇತ್, ಶ್ರೋತ್ರಿಯ ಆಚಾರ್ಯರನ್ನೇ ಆಶ್ರಯಿಸಬೇಕು, ನಿಯಮ ವಿಧಿ ಅದು. ಹಾಗೆಯೇ ಇಲ್ಲಿಯೂ ಕೂಡ ಯಜ್ಞಶಿಷ್ಟಾಶನದಿಂದಲೇ ಶರೀರ ಧಾರಣೆ ಮಾಡಬೇಕು ಅನ್ನೋದು ನಿಯಮ ವಿಧಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮಿ ದೇಶಿಕ. ನಿಯಮ ವಿಧಿ ಅನ್ನೋದು ವಿಶೇಷವಾಗಿ ಇಲ್ಲಿ ಹೇಳ್ತಾರೆ. ನಿಯಮ ವಿಧಿತ್ವಂ ಜ್ಯೋತಿತಂ ನ್ಯಾಯಾರ್ಜನ ಯಜ್ಞಶಿಷ್ಟಾರ್ಜನ, ಅದರಲ್ಲಿಯೂ ಕೂಡ ನ್ಯಾಯಾರ್ಜಿತವಾದ ಧನದಿಂದ ಯಜ್ಞಗಳ ಪಂಚಮಹಾಯಜ್ಞಾದಿಗಳನ್ನು ಮಾಡಿ ಅದರ ಪ್ರಸಾದವನ್ನು ಸ್ವೀಕಾರ ಮಾಡಿಯೇ ಮಾಡಬೇಕು ಅಂತ ಇನ್ನೊಂದು ಸ್ವಲ್ಪ ಭಾಗ ಇದೆ. 1 ಗಂಟೆ ಆಗೋಯ್ತು. ಇದನ್ನು ಮುಂದೆ ಮುಂದುವರಿಸೋಣ, ಇದನ್ನು ಪೂರ್ಣಗೊಳಿಸೋಣ ಮುಂದಿನ ಕ್ಲಾಸಲ್ಲಿ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ತಿಳಿಸ್ಕೊಂಡು ನಿಶ್ಚಿತೇನೆ. ಇವ ನಿತ್ಯಮಚ್ಯುತ ಪದಾಂ ಅಮೋಹತಃ ತರಿತರಾಣಿ ನಾಯಿಮಿ ಅಸ್ಮದ್ಗುರೋ ಭಗವತೋ ಸುರೇಕ ಸಿಂಧೋ ರಾಮಾನುಜಸ್ಯ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.